ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಂದ್ರೆ ಇವತ್ತು ಅಣ್ಣವ್ರ ಮನೆ ಮುಂದೆ ಇವತ್ತು ನಾವೊಂದು ಅಣ್ಣವ್ರದ್ದು ಪುಣ್ಯಭೂಮಿ ಇಲ್ಲಿ ಬೇಕು ಅಂತ ಕೇಳ್ಕೊಂತ ಇದ್ವಿ. ಬೇಕು ಅಂತ ಹೃದಯವಂತ ನಿಜವಾಗ್ಲೂ ನಮ್ಮೆಲ್ಲರೂ ನಮಗೆ ಕಣ್ ತರಿಸಿದ್ದಾರೆ. ಅವ್ರ ಚಿತ್ರ ನೋಡಿ ನಾವು ಇವತ್ತು ನಾವೆಲ್ಲ ಮುಂದೆ ಬಂದಿವ. ಇನ್ಸ್ಪೆಕ್ಟರ್ ಧನುಷ್ ಅವ್ರ ಜೊತೆಲಿ ಅಭಿನಯಿಸ್ತೇನೆ. ನಿಜವಾಗ್ಲೂ ಅವರು ಮಾಣಿಕ್ಯ ಇದ್ದಂಗೆ. ಅವ್ರು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ಬಹಳ ಖುಷಿ ಆಗುತ್ತೆ. ಮತ್ತೆ ಅವ್ರ ತರ ನಾನು 5 ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಾ ಇದ್ದೀನಿ, ಒಂದು ರೈತರು ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸ್ಥಿತಿ ಇರ್ತದೆ. ಅಣ್ಣವ್ರು ಹೇಳ್ತಿರ್ತಾರೆ, ಸರ್ ಅದನ್ನ ನೋಡಿ ಜನಗಳು ಬಹಳ ಖುಷಿ ಆಗುತ್ತೆ ಅಂತಾರೆ. ಅವ್ರನ್ನ ಕೆಲವರು ಇದು ಮಾಡಬೇಕು. ಯಾಕಂದ್ರೆ ಅವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ಜೀವನ ಮಾಡ್ತಾ ಬಟ್ಟು ಇಲ್ಲಿ ಬಂದು ಅಣ್ಣವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು, ಮಾಡಬೇಕು. ಏನು ಹೇಳಕ್ಕಾಗ್ತಾ ಇಲ್ಲ. ಎಲ್ಲ ನಮ್ಮ ಅಣ್ಣವರ ಅಭಿಮಾನಿಗಳು ಸೇರ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹಲೋ, ಎಲ್ಲ ವಿಷ್ಣುವಣ್ಣನ ಅಭಿಮಾನಿಗಳಿಗೆ ನಮಸ್ಕಾರ. ತುಂಬ ದೂರ ಊರಿಂದ ಎಲ್ಲ ಬಂದಿದ್ದೀರಾ, ತುಂಬ ಸಂತೋಷ ಆಗ್ತಾಯಿದೆ. ಅಭಿಮಾನಿ ಸ್ಟುಡಿಯೋದಲ್ಲಿ ವಿಷ್ಣು ದಾದಾ ಅವರ ಒಂದು ಸ್ಮಾರಕವನ್ನು ನೆಲಸಮ ಮಾಡಿರೋ ಬೇಸರ, ಅಭಿಮಾನಿ ಮನಸ್ಸಿನಿಂದ ನೋವಿಂದ ಒಂದು ಹಾಡ್ತಿರುವಂಥ ಒಂದು ಹಾಡು ಈ ಹಾಡು. ನಮಸ್ಕಾರ. ಈ ನಮ್ಮ ಸಭೆ, ನಮ್ಮ ಚರ್ಚೆ ಶುರು ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಇನ್ನೊಂದು ಅರ್ಧ ಗಂಟೆ ಆದ ಮೇಲೆ ನಾನು ಮತ್ತೆ ಬರ್ತೀನಿ, ಆವಾಗ ಚರ್ಚೆ ಪ್ರಾರಂಭ ಮಾಡೋಣ. ಧನ್ಯವಾದಗಳು. ಕೆಲಸ ದಯವಿಟ್ಟು ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತಾವೆಲ್ಲರೂ ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕುಟುಂಬದವರ ಪರವಾಗಿ ಈ ಒಂದು ಚರ್ಚೆಗೆ, ಈ ಒಂದು ಸಭೆಗೆ ತಮ್ಮನ್ನೆಲ್ಲ ಆಹ್ವಾನಿಸಿದೆ. ತಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ಆ ಒಂದು ಆಹ್ವಾನಕ್ಕೆ ಗೌರವವನ್ನು ಸಲ್ಲಿಸಿದಿರಿ.
ತಮ್ಮ ಪ್ರೀತಿ, ಗೌರವ, ಅಭಿಮಾನ, ಹೆಮ್ಮೆ, ಶ್ರದ್ಧೆ, ಪೂಜಾಭಾವ ಅಪ್ಪ ಅವರ ಬಗ್ಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಎಷ್ಟಿದೆ ಅನ್ನೋದು ಈ ಒಂದು ಸಂಖ್ಯೆಯಲ್ಲಿ ಅದು ಗೊತ್ತಾಗುತ್ತೆ. ತಾವೆಲ್ಲರೂ ನಮ್ಮ ಸಿಂಹಗಳು, ಸಿಂಹಿಣಿಯರು. ಈಗ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ದುರ್ಘಟನೆ ಆಯಿತು ಅದು ಅತ್ಯಂತ ಖಂಡನೀಯ. ನಮ್ಮೆಲ್ಲರಿಗೂ ತುಂಬ ತುಂಬ ಸಂಕಟ ಆಗಿದೆ, ದುಃಖ ಆಗಿದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ಚರ್ಚೆ. ಆದರೆ ನಮ್ಮ ಭವಿಷ್ಯವನ್ನು ನಿರೂಪಿಸಬೇಕಾದ್ರೆ ಅಥವಾ ಒಂದು ಕಟ್ಟಡಕ್ಕೆ ಕಲಶವನ್ನು, ನಾವು ದೇವಸ್ಥಾನಕ್ಕೆ ಒಂದು ಕಲಶವನ್ನು ಏರಿಸಬೇಕಾದ್ರೆ ಅದರ ಬುನಾದಿ, ಅದರ ಅಡಿಪಾಯ ಮೊದಲು ಕಟ್ಟಬೇಕಾಗತ್ತೆ. ನಮ್ಮ ಭವಿಷ್ಯವನ್ನು ನಿರೂಪಿಸಬೇಕಾದ್ರೆ ನಮ್ಮ ಇತಿಹಾಸ, ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ನಮ್ಮ ಭವಿಷ್ಯವನ್ನು ನಿರೂಪಿಸೋದಕ್ಕೆ ಆಗಲ್ಲ. ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಗಳ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂತಂದರೆ ನಿಮ್ಮಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಹಾಗಾಗಿ ನನಗೆ ಕೇವಲ 20 ನಿಮಿಷ ಸಮಯ ಕೊಡಿ. ಮೊದಲ 10 ನಿಮಿಷ ಅಲ್ಲ, ಬಹುಶಃ 8 ನಿಮಿಷ ಇರಬಹುದು. ನನ್ನ 2 ವಿಡಿಯೋಗಳನ್ನು ನಾನು ತೋರಿಸ್ತೀನಿ. ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ, ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ. ನಾನು ಅಭಿಮಾನಿಗಳನ್ನು ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ, ಅಭಿಮಾನ್ ಸ್ಟುಡಿಯೋ ಬಗ್ಗೆನೇ, ನಮ್ಮ ಪುಣ್ಯಭೂಮಿ ಬಗ್ಗೆನೇ. ಆದರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ. ಅದು ಇವಾಗ ಸಿಕ್ಕಿದೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ. ಆ 2 ವಿಡಿಯೋಗಳನ್ನು ತಾವು ದಯವಿಟ್ಟು ನೋಡಿ. ಒಂದು ವಿಡಿಯೋ ಬಹುಶಃ 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ. ಅದು ಅಭಿಮಾನಿಗಳನ್ನು ಕರೆಸಿದ್ದೆ. ಇದೇ ನಮ್ಮ ಹಳೆ ಮನೆ ಇತ್ತು, ಆ ಹಳೆ ಮನೆಗೆ ಕರೆಸಿದ್ದೆ. ಆವಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಫೋನ್ಗಳನ್ನು ಸೈಲೆಂಟಲ್ಲಿ ಇಡಿ. ಅಲ್ಲಿ ಕರೆಸಿದ್ದೆ. ಆವಾಗ ನಾನು ಮಾತಾಡಿರೋ ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ಇತ್ತೀಚಿನ ಒಂದು ವಾರದ ಹಿಂದೆ ನಾನು ಅದನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ಅಷ್ಟೊಂದು ವೀಕ್ಷಣೆ ಬಂದಿಲ್ಲ. ಹಾಗಾಗಿ ನಾನು ಇದನ್ನು ತೋರಿಸ್ಬೇಕು. ನಾನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ನಾನು ದಾಡಿ ಬಿಟ್ಕೊಂಡೆ ಈಗ 8-9 ವರ್ಷ ಆಯಿತು. ಅದರ ಹಿಂದೆ ಇರ್ತಕ್ಕಂಥ ವಿಡಿಯೋ. ಮೊದಲು ಅದನ್ನು ನೋಡೋಣ. ಅದಾದಮೇಲೆ 2.5 ವರ್ಷಗಳ ಹಿಂದೆ, ಅಂದರೆ ನಮ್ಮ ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ, ಮೈಸೂರು ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ. ಅದಕ್ಕೆ ಮುಂಚೆ ನಾನು ಇಲ್ಲೇ ಕರೆಸ್ಕೊಂಡಿದ್ದೆ, ಹೊಸ ಮನೆಗೆ ಕರೆಸ್ಕೊಂಡಿದ್ದೆ. ಆವಾಗ ಅವ್ರಗಳ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋ. ಆ 2 ವಿಡಿಯೋಗಳನ್ನು ನಾವು ನೋಡೋಣ. ಅದಾದಮೇಲೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದರು, ಅವರ ಸಂಖ್ಯೆ ನೋಡಿ, ಅವರ ಒಂದು ಉತ್ಸಾಹ ನೋಡಿ, ಪ್ರೀತಿ ನೋಡಿ, ಆತ್ಮೀಯತೆ ನೋಡಿ ತುಂಬ ಸಂತೋಷ ಆಯಿತು. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎರಡನೇದಾಗಿ ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದರು, ಅವರ ಸಂಖ್ಯೆ ನೋಡಿ, ಅವರ ಒಂದು ಉತ್ಸಾಹ ನೋಡಿ, ಪ್ರೀತಿ ನೋಡಿ, ಒಂದು ಆತ್ಮೀಯತೆ ನೋಡಿ ತುಂಬ ಸಂತೋಷ ಆಯಿತು. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎರಡನೇದಾಗಿ ಅಭಿಮಾನ್ ಸ್ಟುಡಿಯೋ ಬಗ್ಗೆ ಏನಿದೆ, ಆ ಪುಣ್ಯಭೂಮಿಯನ್ನು ನಾವು ಮುಟ್ಟೋ ಪ್ರಶ್ನೆನೇ ಬರಲ್ಲ. ನಾವು ಮೊದಲಿಂದ ಅದನ್ನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ, ಅದನ್ನು ನಾವು ಯಾವುದೇ ಕ್ಷಣದಲ್ಲೂ ಮುಟ್ಟಲ್ಲ. ಏನು ಅಂತ ಹೇಳಿದ್ರೆ ಅದು ವಿವಾದಾತ್ಮಕ ಒಂದು ಜಾಗ ಆಗಿ ಕೂತಿದೆ. ಕೋರ್ಟಲ್ಲಿ ಕೇಸಿದೆ. ಬಾಲಣ್ಣ ಅವ್ರ ಮಕ್ಕಳು ಸಾಕಷ್ಟು ಬಾರಿ ಮಾಧ್ಯಮದ ಮುಖಾಂತರ ಹೇಳ್ತಾರೆ, ನಮ್ಮ ಏನು ಅಭ್ಯಂತರ ಇಲ್ಲ, ನಾವು ಜಾಗ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಆದರೆ ಮೊನ್ನೆನೇ ಒಂದು ವಾಹಿನಿಯಲ್ಲಿ ಗೀತಾ ಬಾಲಿ ಅವರು, ಅಂದರೆ ಬಾಲಣ್ಣ ಅವ್ರ ಮಗಳು, ಸ್ಪಷ್ಟವಾಗಿ ಹೇಳಿದ್ರು, ನಾವು ಕೊಡೋದಕ್ಕೆ ಸಿದ್ಧ, ಆದರೆ ಅದು ಕಾನೂನುಬದ್ಧವಾಗಿ ಮಾಡೋದಕ್ಕೆ ಸಿದ್ಧ ಇಲ್ಲ, ಕಾನೂನುಬದ್ಧವಾಗಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಯಾಕಂದರೆ ಕೋರ್ಟಲ್ಲಿದೆ ಅದು ಕೇಸು, ಏನು ಮಾಡೋಕ್ಕಾಗಲ್ಲ ಅಂತ. ಕಾನೂನುಬದ್ಧವಾಗಿ ಅದು ಮಾಡೋದಕ್ಕೆ ಆಗಲ್ಲ ಅಂತಂದರೆ ಅದು ಏನು ಪ್ರಯೋಜನ ಇಲ್ಲ.
ಒಂದು ಇಟ್ಟಿಗೆನೂ ಅಲ್ಲಿ ಇಡೋದಕ್ಕೆ ಸಾಧ್ಯ ಆಗಲ್ಲ. ಇವಾಗಲೂ ಅಲ್ಲಿ ಮಂಟಪ ಕಟ್ಟಿರೋದಾಗಿರಬಹುದು ಅಥವಾ ಸಮಾಧಿ ಕಟ್ಟಿರೋದಾಗಿರಬಹುದು, ಇದು ಅಮ್ಮನೇ ಕಟ್ಟಿರೋದು. ಬೇರೆ ದೃಷ್ಟಿಯಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಸ್ಮಾರಕ ಕಟ್ಟಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ. ಜೊತೆಗೆ ಇವಾಗ ಒಂದು ಗಟ್ಟಿಯಾಗಿ ಧ್ವನಿ ಎತ್ತದ ಮೇಲೆ ಸರ್ಕಾರನು ತುಂಬಾ ಒಂದು ಆಸಕ್ತಿ ವಹಿಸಿ ಆದಷ್ಟು ಬೇಗ ಮೈಸೂರಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಪ್ರಾರಂಭ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಪಡ್ತಾ ಇದೆ. ಕೋರ್ಟ್ ಕೇಸು ಈಗ ಬರೋ ವಾರದಲ್ಲಿ ಅವ್ರದ್ದು ಒಂದು ದಿನಾಂಕ ನಿಗದಿಯಾಗಿದೆ. ಸರ್ಕಾರ ಹೇಳಿದೆ ಆದಷ್ಟು ಬೇಗ ನಾವು ಇದನ್ನ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿದೆ. ಅಭಿಮಾನ್ ಸ್ಟುಡಿಯೋನಲ್ಲಿ ಸ್ಮಾರಕ ಆಗೋದು ಯಾಕೆ ಕಷ್ಟ ಅಂತ ನಾವು ಹೇಳ್ತೀವಿ. 2009 30 ಡಿಸೆಂಬರು ಅಲ್ಲಿ ಅಪ್ಪ ಅವ್ರದ್ದು ಸಂಸ್ಕಾರ ನಡೀತು. ಆಗ ಸರ್ಕಾರ ಈ 2 ಎಕರೆ ಜಾಗಕ್ಕೆ 2 ಕೋಟಿ ಮಂಜೂರು ಮಾಡಿತ್ತು. ಈಗ ಒಂದು ವೇಳೆ ಅದು ಜಾಗ ಕೊಡ್ತೀನಿ ಅಂತ ಇದ್ರೆ ಮೊದಲನೇದಾಗಿ ಅದು ಕಾನೂನುಬದ್ಧವಾಗಿ ಆಗ್ಬೇಕು. 2 ಎಕರೆ ಇದು ಸೆಪರೇಟ್ ಮಾಡಿ ಅಂತ ಅಂದ್ಬಿಟ್ಟು ನಾವು ಅಡ್ವೊಕೇಟ್ ಜನರಲ್ ಅವ್ರನ್ನ ಸಾಕಷ್ಟು ಬಾರಿ ಕೇಳಿದೀವಿ. ಅವರು 1 ಇಂಚು ಸಹ ಸೆಪರೇಟ್ ಮಾಡೋದಕ್ಕಾಗಲ್ಲ. ಇತ್ಯರ್ಥ ಆದ್ರೆ 10 ಎಕರೆಗೆ ಇತ್ಯರ್ಥ ಆಗ್ಬೇಕು ಅಂತ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಅವರು ಅದನ್ನ ಹೇಳಿದ್ದಾರೆ. ಹಾಗಾಗಿ ನಮಗೆ 2 ಎಕರೆ ಸೆಪರೇಟ್ ಆಗಿ ಆಗಲ್ಲ ಅದು ಒಂದು. ಜೊತೆಗೆ ಸರ್ಕಾರ 2 ಎಕರೆಗೆ 2 ಕೋಟಿ ಏನು ಮಂಜೂರು ಮಾಡಿತ್ತು. ಈಗ ಒಂದು ವೇಳೆ ಅದು ಅವರು ಕೇಸು ವಿಡ್ರಾ ಮಾಡ್ಕೊಂಡ್ರೆ ಗೀತಾ ಬಾಲಿ ಅವರು 2 ಎಕರೆ ಜಾಗಕ್ಕೆ 2 ಕೋಟಿನೇ ಸಾಕಾಗಬಹುದಾ, 2 ಕೋಟಿಗೆ 2 ಎಕರೆ ಕೊಡ್ತಾರಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಬಾಲಣ್ಣವ್ರ ಮಗ ಹೇಳ್ಕೊಂಡಿದ್ದಾರೆ, ನಾವು 150 ಅಡಿ ಬೈ 50 ಅಡಿ ಉಚಿತವಾಗಿ ಸರ್ಕಾರಕ್ಕೆ ಕೊಡ್ತೀವಿ, ಸ್ಮಾರಕ ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 150 ಬೈ 50 ಅಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸಹ ಕಾನೂನುಬದ್ಧವಾಗಿ ಆಗ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಅದು ಅಷ್ಟು ಜಾಗದಲ್ಲಿ ಅಪ್ಪ ಅವರ ಗತ್ತಿಗೆ ಅಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಆಗತ್ತಾ ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಬೇಕು. 150 ಬೈ 50 ಅಡಿ ಅಂತಂದ್ರೆ ಬರೀ ಹೋಗೋದಕ್ಕೆ ಬರೋದಕ್ಕೆ ದಾರಿ, ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಮಾತ್ರ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಇಲ್ಲಿ ಸ್ಮಾರಕ ಕಟ್ಟೋದಕ್ಕಾಗಲ್ಲ. ಅದರಿಂದ ನಾವು ಸ್ಮಾರಕ ಮೈಸೂರಲ್ಲಿ ಕಟ್ತೀವಿ. ಇಲ್ಲಿ ಪುಣ್ಯ ಭೂಮಿಗೆ ಸಿಗಬೇಕಾದ ಏನು ಒಂದು ಆದ್ಯತೆ ಇದೆ ಅದು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಇಷ್ಟು ಇದೆ. ಜೊತೆಗೆ ಸಾಕಷ್ಟು ಜನಗಳು ಕೂತ್ಕೊಂಡು ಇದು ವ್ಯಾಪಾರೀಕರಣ ಇಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅಪವಾದ ಇದೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು, ನನಗೆ ತಿಳಿ ಹೇಳಬೇಕು ಇದು ಹೇಗೆ ಇಲ್ಲಿ ವ್ಯಾಪಾರೀಕರಣ ಮಾಡೋದಕ್ಕೆ ಸಾಧ್ಯ ಅಂತ. ಯಾಕಂತಂದ್ರೆ ಇಲ್ಲಿ ಏನೇ ಆದ್ರೂ ಸಹ ಇಲ್ಲಿ ನಾಳೆ ಇನ್ಸ್ಟಿಟ್ಯೂಟ್, ಒಂದು ಫಿಲ್ಮ್ಸ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದರ ಒಂದು ಶಾಖೆ ಆದ್ರೂ ಕೂಡ ಮೈಸೂರಲ್ಲಿ ಅದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಂದು ಜಂಟಿ ಯೋಜನೆ ಆಗುತ್ತೆ. ಇದು ನೀವು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದು ಸರ್ಕಾರದ ಟ್ರಸ್ಟ್, ಸರ್ಕಾರದ ಜಾಗ, ಸರ್ಕಾರದ ದುಡ್ಡು, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರು. ಇದು ಇಲ್ಲಿ ವೈಯಕ್ತಿಕ ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಜೋಬು ತುಂಬಿಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಸಾಧ್ಯತೆನೇ ಇಲ್ಲ, ಆಸ್ಪದನೇ ಇಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾಳೆ ಇದು ಇನ್ಸ್ಟಿಟ್ಯೂಟ್ ಆದ್ರೆ ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಆಗುತ್ತೆ, ಇಡೀ ಕರ್ನಾಟಕಕ್ಕೆ ಒಂದು ಕೊಡುಗೆ ಆಗುತ್ತೆ. ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಈ ಒಂದು ಇದರ ಮುಖಾಂತರ, ಮಾಧ್ಯಮದ ಮುಖಾಂತರ, ಯಾರು ಸಹ ದಯವಿಟ್ಟು ತಮಗೇನಾದ್ರೂ ಬೇಜಾರಿದ್ರೆ, ದುಃಖ ಏನಾದ್ರೂ ಆಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ನಾವೆಲ್ಲರೂ ಜೊತೆಲಿ ಇರಬೇಕು, ಜೊತೆಲಿ ಪ್ರೀತಿಯಿಂದ ಇರಬೇಕು. ಅದೇ ಒಂದು ದೊಡ್ಡ ಶಕ್ತಿ. ತಾವುಗಳು ಸಿಂಹಗಳು ನಮ್ಮ ಜೊತೆಲಿ ಇದ್ರೆ ಅದು ಒಂದು ದೊಡ್ಡ ಶಕ್ತಿಯಿಂದ ಈ ಒಂದು ಸ್ಮಾರಕ, ಈ ಒಂದು ಪುಣ್ಯ ಭೂಮಿ ಆದಷ್ಟು ಬೇಗ ಅದಕ್ಕೊಂದು ಆದ್ಯತೆ ಸಿಗತ್ತೆ, ಒಂದು ನಿರ್ಮಾಣ ಆಗತ್ತೆ ಅಂತ ನಾನು ಹೇಳ್ತೀನಿ. ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಅವರು ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಅದರಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಮೇಲೆ ಒಂದಿಷ್ಟು ಆರೋಪಗಳನ್ನ ಕುಟುಂಬಗಳು ಮಾಡಿದ್ರು. ಅಮ್ಮ ಅವರು 2 ಬಾರಿ ಕರೆ ಮಾಡಿ ಅವರಿಗೆ ಇಲ್ಲಿ ಅಭಿಮಾನಿಗಳಿಗೆ ಯಾವುದೇ ತರಹದ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳದಂತೆ ಆರೋಪ. ಎರಡನೇದಾಗಿ ಇಲ್ಲಿ ಕೇವಲ 200 ಜನ ಬರ್ತಾರೆ ಅನ್ನೋದು ಎರಡನೇ ವಿಷಯ. ಮೂರನೇದು, ಮಾನ್ಯ ನ್ಯಾಯಾಧೀಶರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಕುಟುಂಬದವರ ಅನುಮತಿ ಇದ್ದಲ್ಲಿ ಅಲ್ಲಿರ್ತಕ್ಕಂಥ ಸಮಾಧಿ ಏನಿದೆ ಅದನ್ನು ನಾವು ತೆರವುಗೊಳಿಸ್ತೀವಿ. ಮೊದಲನೇದಾಗಿ ಅಮ್ಮ ಅವರು
ಥರದ ಹೇಳಿಕೆಯನ್ನು ಕೊಡಲ್ಲ, ಯಾರು ಕರೆ ಮಾಡಲ್ಲ. 2016 ಆದಮೇಲೆ ನಾವು ನಮ್ಮ ಜೊತೆಗೆ ಸಂಪರ್ಕದಲ್ಲೂ ಇಲ್ಲ. ಕನ್ಸು ಮನ್ಸಲು ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಅವರು ಹೇಳಲ್ಲ. ಅವರಿಗಿರುವ ಅಭಿಮಾನ, ಗೌರವ, ಕಾಳಜಿ, ಪ್ರೀತಿ ಏನಿದೆ ಅದು ನಮ್ಗೆ ಯಾರಿಗೂ ಇಲ್ಲ. ಅವರನ್ನ ನಾವು ಉಳಿಸೋಕ್ಕಾಗಲ್ಲ. ನಾವು ಅಚ್ಚ ಹಾಕಿಸ್ಕೊಂಡ್ರು ಅವರ ಸ್ಥಾನಕ್ಕೆ ನಮ್ಮನ್ನ ನಾವು ಉಳಿಸೋಕ್ಕಾಗಲ್ಲ. ಅವ್ರ ಸ್ಥಾನನೇ ಅದನ್ನ ನಾವು ಎಲ್ಲೂ ಅರ್ಥ ಮಾಡ್ತೀವಿ. ಅವ್ರ ಮೇಲೆ ಆರೋಪ ಮಾಡಿದ್ರೆ ನಮ್ಮ ತಾಯಿ ಮೇಲೆ ಆರೋಪ ಮಾಡಿದ್ರೆ ಮಾತೇ ಇನ್ನೊಂದು ಹೇಳ್ತೀನಿ ನಾನು, ಅದು ಸಾಕ್ಷಿ ಚಿತ್ರದಲ್ಲಿ ಅಪ್ಪ ಅವರು ಅಮ್ಮನ್ನ ತಾಯಿ ಸ್ಥಾನ ಕೊಟ್ಟಿದ್ರು. ಹೋಗ್ತಾ ಹೋಗ್ತಾ ನೀನು ನನ್ನ ತಾಯಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಆರೋಪ ಮಾಡಿದ್ರೆ ಅವ್ರ ಮೇಲೆ ಯಾರಾದ್ರೂ ಆರೋಪ ಮಾಡಿದ್ರೆ ಕುಟುಂಬದ ಮೇಲೆ ನಾವು ಯಾರಾದ್ರೂ ಆರೋಪ ಮಾಡಿದ್ರೆ ನಾವು ಅವ್ರನ್ನ ಕೇಳ್ಬೇಕಾ, ಅವ್ರನ್ನ ಇದು ಮಾಡ್ಬೇಕಾ ಅಥವಾ ಹೌದಾ ಹಾಗಾದ್ರೆ ಇವೇ ಸರಿ ನಾನು ನಾವು ಮುಗಿಸ್ಬೇಕು ಅಲ್ಲ, ಅದು ಮಾಡಲಿಲ್ಲ. ಅದು ಸಮಸ್ಯೆ. ನಮ್ಮ ಜನಗಳ ಬಗ್ಗೆ, ನಮ್ಮ ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ವ್ಯಕ್ತಿಗಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು ದುರಂತ, ಇದು ಆರೋಪ. ಎರಡನೇ ನಂಗೆ ಕೇವಲ 200 ಜನ ಬರ್ತಾರೆ ಅನ್ನೋ ಒಂದು ಆರೋಪ. 200 ಜನ ಹೋದ ವರ್ಷ ನಾವು ನೋಡೋದು ಕಟೌಟ್ ಜಾತ್ರೆಯಲ್ಲಿ 2 ಲಕ್ಷ ಪುಣ್ಯ ಸ್ಮರಣೆಯಾಗಿಯೂ ಕೂಡ ಸಾವಿರಾರು ಜನ ಬರ್ತಾರೆ. ಮೂರನೇದಾಗಿ ಅನುಮತಿ ಬೇಕು. ನಮ್ಮ ಅನುಮತಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಸಮಾಧಿ ಏನಿದೆ ಅದನ್ನ ತೆರವುಗೊಳಿಸಿ ಅಂತ ಯಾವುದೇ ಕಾರಣಕ್ಕೂ ನಾವು ಆ ಥರದ ಅನುಮತಿ ಕೊಡಲ್ಲ, ಆ ಥರದ್ದು ಮದುವೆ ಮಾಡಲ್ಲ. ಕೇಳ್ಕೊಳ್ಳೋದು ಏನು ಯಾಕಂತಂದ್ರೆ ಇನ್ನೊಂದು ಪೂಜಾ ಸ್ಥಾನ ಆಗಿದೆ, ದೇವಸ್ಥಾನ ಆಗಿದೆ. ಈ ಅನುಮತಿ ಯಾವ ರೀತಿ ಅನುಮತಿ ಕೊಡಬೇಕು? ಅಭಿಮಾನಿಗಳಿಗೆ ಇಲ್ಲಿ ವರ್ಷ ಇಡೀ ಇಲ್ಲಿ ಬಂದು ಹೋಗೋದಕ್ಕೆ ಅವಕಾಶ. ಅದರ ಜೊತೆಗೆ 2 ಬಾರಿ ಸೆಪ್ಟೆಂಬರ್ 18, ಡಿಸೆಂಬರ್ 30 2 ಬಾರಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬ ಹಾಗೂ ಅವರ ಪುಣ್ಯಸ್ಮರಣೆಯನ್ನು ಆಚರಿಸಿಕೊಳ್ಳೋದಕ್ಕೆ ಅವಕಾಶ. ಇದು ಅನುಮತಿ ಕೊಡಬೇಕಾದವರು ಯಾರು? ಬಾಲನ ನಮ್ಮ ಕುಟುಂಬದವರು. ಯಾಕಂತಂದ್ರೆ ಜಾಗ ಇದ್ದದ್ದು ಅವರ ಮಾಲೀಕತ್ವ, ಅವ್ರ ಜಾಗ. ಹಾಗಾಗಿ ಅವ್ರ ಅಭಿಮಾನಿಗಳಿಗೆ ಕೊಡಬೇಕು. ನಾವು ಮತ್ತೆ ಮಗದವನೇ ಈಗ ಕೇಳ್ಕೊತೀವಿ. ಯಾಕಂದ್ರೆ ಏನು ಅಂತಂದ್ರೆ ಬಾಲನವರ ಕುಟುಂಬದವರು ದೊಡ್ಡ ಮನಸ್ಸು ಮಾಡಿ ಈ 10 ಗುಂಟೆ ಜಾಗ ಏನಿದೆ ಅದು ಅಭಿಮಾನಿಗಳಿಗೋಸ್ಕರ ಬಿಟ್ಕೊಡ್ಬೇಕು. ಅವರ ಮಾಲೀಕತ್ವದ್ದೇ ಜಾಗ ಆಗಿರಲಿ, ಯಾರಿಗೂ ಕೊಡೋದು ಬೇಡ, ಯಾರು ಕೊಂಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಅವ್ರದೇ ಜಾಗ ಆಗುತ್ತೆ. ಆದ್ರೆ ಇದಕ್ಕೋಸ್ಕರ ನಾನು ಹಾಗೆ ಒಂದು ಉದಾಹರಣೆ ಕೊಟ್ಟೆ. ಎಷ್ಟು ಹಳ್ಳಿಗಳಲ್ಲಿ, ಊರುಗಳಲ್ಲಿ ಶ್ರೀಮಂತರು ಏನ್ ಮಾಡ್ತಾರೆ, ದೇವಸ್ಥಾನಕ್ಕೋಸ್ಕರ ಅಂತಂದ್ಬಿಟ್ಟು ಒಂದಿಷ್ಟು ಜಾಗ ಕೊಟ್ಕೊಳ್ತಾರೆ. ನಾನು ಅದು ದೊಡ್ಡತನ, ಅದೇ ರೀತಿಯಲ್ಲಿ ಇವರು ಸಹ, ಇದು ಒಂದು ದೇವಸ್ಥಾನ, ಇವರು ಸಹ ಈ ಅಭಿಮಾನಿಗಳಿಗೋಸ್ಕರ ಈ ಒಂದು 10 ಗುಂಟೆ ಜಾಗನ ಬಿಟ್ಕೊಳ್ಬೇಕು. ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಬಿಟ್ಕೊಳ್ಬೇಕು. ಬಾಲಣ್ಣ ತುಂಬಾ ಹಿರಿಯ ಕಲಾವಿದರು, ಅವರಿಗೆ ಅಪ್ಪ ಅವರು ಮಗನ ಥರ ಆಗಿದ್ದಾರೆ. ಹಾಗಾಗಿ ಒಂದು ಕಲಾವಿದರ ಕುಟುಂಬ ಇನ್ನೊಂದು ಕಲಾವಿದರಿಗೆ ಅದು ಗೌರವ ಸಲ್ಲಿಸೋ ಒಂದು ಅವಕಾಶ. ಅದನ್ನ ಅವರು ಗೌರವ ಸಲ್ಲಿಸಿದ್ರೆ ನಿಜಕ್ಕೂ ಅದು ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ವಿಚಾರ ಆಗುತ್ತೆ. ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಬಾಲಣ್ಣ ಕುಟುಂಬದವರು ಚಿರಸ್ಥಾಯಿಯಾಗಿ ಉಳ್ಕೊಳ್ತಾರೆ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀರಾ, ನಾನು ಈ ವಿಡಿಯೋ ಮುಖಾಂತರ ಅವ್ರನ್ನ ಕೇಳ್ಕೊತೀನಿ, ಮುಗಿದು ಕೇಳ್ಕೊತೀನಿ, ಅಭಿಮಾನಿಗಳ ಪರವಾಗಿ ಕೇಳ್ಕೊತೀನಿ, ನಮ್ಮ ಕುಟುಂಬದವ್ರ ಪರವಾಗಿ ಕೇಳ್ಕೊತೀನಿ. ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಇದನ್ನ 10 ಗುಂಟೆ ಜಾಗ ಇದೆ ಅದನ್ನ ಬಿಟ್ಕೊಡಿ. ಇದರಿಂದ ನೀವು ದುಡ್ಡು ಬೇಕು ಅಂತ ಏನಾದರೂ ಇದ್ದಲ್ಲಿ ಅಭಿಮಾನಿಗಳು ತುಂಬಾ ಶ್ರೀಮಂತರು, ಅವ್ರು ಏನ್ ಬೇಕಾದ್ರೂ ಮಾಡಬಹುದು, ಖರೀದಿಸಬಹುದು. ಆದರೆ ಅಭಿಮಾನಿಗಳು ಹೇಗೆ ಶ್ರೀಮಂತರು, ನೀವು ಸಹ ಅಷ್ಟೇ ಶ್ರೀಮಂತರಾಗಬೇಕು. ಅದೇ ಶ್ರೀಮಂತಿಗೆ ಇದೇ ಶ್ರೀಮಂತಿಕೆಯನ್ನು ಎಲ್ರಿಗೂ ತೋರಿಸಿ ಅದನ್ನು ಕೇಳ್ತೇವೆ. ಎಲ್ಲರೂ ಕೇಳಿಸ್ಕೊಂಡ್ರಲ್ಲ. ಒಂದು 8-9 ವರ್ಷಗಳ ಹಿಂದೆ ನಾನು ಮಾತಾಡಿರ್ತಕ್ಕಂಥ ವಿಡಿಯೋ ಅಭಿಮಾನಿಗಳ ಸಮ್ಮುಖದಲ್ಲಿ. ಎರಡನೇ ವಿಡಿಯೋ 2.5 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ. ನಮ್ಮ ಹೇಳಿಕೆ ಏನಿದೆ, ನಮ್ಮ ಅನಿಸಿಕೆ ಏನಿದೆ, ನಮ್ಮ ಭಾವನೆ ಏನಿದೆ,
ಬಹುಶಃ ಅದು ಈ ಎರಡು ವಿಡಿಯೋಗಳ ಮುಖಾಂತರ ತಮ್ಮೆಲ್ರಿಗೂ ಅದು ತಲುಪಿದೆ ಅಂತ ಅನಿಸುತ್ತೆ. ನಮ್ಮ ಮೇಲೆ ಇತ್ತೀಚೆಗೆ ಆರೋಪಗಳನ್ನು ಮಾಡಿದ್ರು. ಇಲ್ಲಿ ತೆರವುಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ. ನಾನು ಸ್ವಲ್ಪ ದುಡ್ಡು ತೊಗೊಂಡಿದ್ದೀನಿ ಅನ್ನೋದು ಬಂತು. ಎರಡನೇದಾಗಿ ಅಮ್ಮವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬ ಸಂತೋಷ ಪಟ್ಟಿರ್ತೀವಿ ಅಂತಲೂ ಹೇಳಿದ್ರು. ಎಂಥ ದುರಂತ ರಜೆ ಇದು, ಎಂಥ ದುರಂತ. ಎಂಥ ವಿಕೃತವಾದ ಮನಸ್ಸಿರ್ಬೇಕಿದು. ನಾವು ಅವ್ರ ಬಗ್ಗೆ ಆ ಥರ ಅನ್ಕೊಳ್ತೀವ? ತಂದೆ ಸಮಾಧಿ ಅದು ತೆರವುಗೊಂಡ್ರೆ ನಾವು ಸಂತೋಷ ಪಡ್ತೀವ, ಅಥವಾ ಅದು ತೆರವುಗೊಳ್ಳೋದಕ್ಕೆ ನಾವು ದುಡ್ಡು ತಗೊಳ್ತೀವ? ಅಂಥ ದುಡ್ಡು ನಮಗೆ ಬೇಕಾ? ಅವಶ್ಯಕತೆ ಇದೆಯಾ? ಎಂಥ ಆರೋಪ ಇದು. ಈಗ ನಾನು ಒಂದು ಇತಿಹಾಸ ಹೇಳ್ತೀನಿ ಇದರದ್ದು. 2009 ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 30ನೇ ತಾರೀಕು ಅಪ್ಪ ಅವರು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಶಾರೀರಿಕವಾಗಿ ಬಿಟ್ಟು ಹೋದರು, ಅಗಲಿದ್ರು. ಆಗ ನಮಗೆ ಗೊತ್ತಿಲ್ಲ, ನಮ್ಮ ಮನಸ್ಥಿತಿ ಸರಿ ಇರಲಿಲ್ಲ. ಆವಾಗ ಚಾಮರಾಜಪೇಟೆಯಲ್ಲಿ ಅವರ ಕುಟುಂಬದವರ ಅಲ್ಲಿ ಯಾವಾಗಲೂ ಸಂಸ್ಕಾರ ಅಲ್ಲಿ ಮಾಡ್ತಾರೆ, ಹಾಗಾಗಿ ಅಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿತ್ತು. ಆದರೆ ಅವತ್ತು ಮಾನ್ಯ ಕುಮಾರಸ್ವಾಮಿಯವರು ನನ್ನನ್ನು ಕರೆ ಮಾಡ್ತಾರೆ, ಮಾಡಿ ಹೇಳ್ತಾರೆ, ಅಪ್ಪಾಜಿಯವರು ಅಂದ್ಕೊಳ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರು ತುಂಬ ದೊಡ್ಡ ವ್ಯಕ್ತಿ, ಅವರಿಗೆ ಹೀಗೆ ಸಾಮೂಹಿಕ ಸ್ಥಳದಲ್ಲಿ, ಸಾಮೂಹಿಕ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀಬಾರ್ದು, ಅವ್ರಿಗೆ ಆದಂಥ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ನಡಿಬೇಕು, ಸರ್ಕಾರದ ಸಕಲ ಗೌರವದ ಸಮೇತ ಅವರನ್ನು ಬೀಳ್ಕೊಡ್ಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಯಡಿಯೂರಪ್ಪನವ್ರು ಸರ್ ಇದ್ದರು, ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅಂಬರೀಷ್ ಅಂಕಲ್ ಇದ್ದರು. ಎಲ್ಲರೂ ಸೇರಿ ಅತ್ಯಂತ ಗೌರವದಿಂದ, ಅಭಿಮಾನದಿಂದ ಆವತ್ತು ಅಲ್ಲಿ ಅವರನ್ನು ಬೀಳ್ಕೊಟ್ರು. ಅವರ ಆ ಒಂದು ಗೌರವಕ್ಕೆ, ಅವರು ತೋರಿಸಿರೋ ಒಂದು ಪ್ರೀತಿಗೆ ನಾವು, ನಮ್ಮ ಕುಟುಂಬ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವತ್ತು ಯಾರ್ಯಾರು ಸೇರಿ ಅದನ್ನು ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದು ಕುಮಾರಸ್ವಾಮಿ ಸರ್, ದೇವೇಗೌಡರು, ನಂತರ ಅಂಬರೀಷ್ ಅಂಕಲ್, ಆವಾಗ ಆಗಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಅನಂತ್ ಕುಮಾರ್ ಸರ್ ಇರ್ಬೋದು, ಸಾಕಷ್ಟು ಜನ ಇದ್ದರು. ಆದರೆ ಅದು ಸಂಸ್ಕಾರ ನಡೀತು. ಬಹುಶಃ ಆ ಒಂದು ಅವಸರದಲ್ಲಿ ಅವರಿಗೆ ಅದು ಗೊತ್ತಿರಲಿಲ್ವೇನೋ, ಆ ಜಾಗ ವಿವಾದಾಸ್ಪದವಾದ ಜಾಗ ಅಂತ ಅವ್ರಿಗೆ ಗೊತ್ತಿರಲಿಲ್ವೇನೋ. ಆದರೆ ಕೆಲವು ದಿನಗಳು ಆದ ಮೇಲೆ ನಮಗದು ಗೊತ್ತಾಗುತ್ತೆ, ಅದು ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿದೆ ಅಂತ. ಅದು 2004ರಿಂದ ಇದೆ. ಗೀತಾ ಬಾಲಿಯವರು ಅಂತಂದರೆ ಬಾಲಣ್ಣವರ ಮಗಳು ತಮ್ಮ ಸಹೋದರರ ಮೇಲೆ ಅದನ್ನು ಕೇಸ್ ಹಾಕಿದರು, ಅವರ ವಿರುದ್ಧ ಕೇಸ್ ಹಾಕಿದರು. ಏನು ಮಾಡೋಣ, 10 ಎಕರೆ ಜಾಗದ ಮೇಲೆ ಹಾಕಿದರು. ಅವರಿಗೆ ಒಟ್ಟು 20 ಎಕರೆ ಜಾಗ ಸರ್ಕಾರ ಕೊಟ್ಟಿತ್ತು, ಅದರಲ್ಲಿ 10 ಎಕರೆ ಅವರು ಮಾರಿಕೊಂಡಿದ್ರು. ಅದನ್ನು ಮಾರಿ ಆ 10 ಎಕರೆ ಜಾಗದಲ್ಲಿ ದುಡ್ಡೇನು ಬರುತ್ತೋ, ಅದನ್ನು ಮಾರಿ ಏನು ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಅಭಿವೃದ್ಧಿಗೊಳಿಸದೇ ಇದ್ದ ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದರೆ ಸರ್ಕಾರ ಅದನ್ನು ವಶಪಡಿಸ್ಕೋಬಹುದು ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಈ 10 ಎಕರೆ ಮಿಕ್ಕಿದ 10 ಎಕರೆ ಜಾಗದಲ್ಲಿ ನಂದು ಪಾಲಿದೆ ಅಂತ ಗೀತಾ ಬಾಲಿಯವರು ಅದನ್ನು ಮೊಕದ್ದಮೆ ಹೂಡಿತು.
ಅದಾದ ಮೇಲೆ ಸರ್ಕಾರ ಯಡಿಯೂರಪ್ಪನವರು ತಕ್ಷಣ 10 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ಈ ಸ್ಮಾರಕಕ್ಕೆ. ಒಂದು ಪ್ರತಿಷ್ಠಾನ ಟ್ರಸ್ಟ್ನ ಶುರು ಮಾಡಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ. ಅದು ಸರ್ಕಾರದ ಟ್ರಸ್ಟ್. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಅಮ್ಮವರು ಮತ್ತೆ ನಾನು ಇಬ್ಬರು ಅದರಲ್ಲಿ ಟ್ರಸ್ಟೀಸ್ ಇದ್ದೀವಿ. ನಮ್ಮ ಜೊತೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಟ್ರಸ್ಟೀಸ್ ಇದ್ದಾರೆ. ನಮಗೆ ಒಂದು ವಿಶೇಷವಾದಂಥ ಆದ್ಯತೆ ಇದೆ, ನಮ್ಮ ಮಾತಿಗೆ ಒಂದು ಬೆಲೆ ಇದೆ. ನಾವು ಕುಟುಂಬದವರು ಆಗಿರೋದ್ರಿಂದ ಅದು ಒಂದು ಬೆಲೆ ಇದೆ ಅಷ್ಟೇ. 10 ಕೋಟಿಯಲ್ಲಿ 8 ಕೋಟಿ ಸ್ಮಾರಕಕ್ಕೆ, ಅಂದರೆ ಸ್ಮಾರಕ ನಿರ್ಮಾಣಕ್ಕೆ, ಆ ಕಟ್ಟಡಕ್ಕೆ, 2 ಕೋಟಿ ಬಂದ್ಬಿಟ್ಟು ಜಾಗಕ್ಕೆ, 2 ಎಕರೆ ಜಾಗಕ್ಕೆ ಅಂತ ಹೇಳಿದ್ರು. 10 ಎಕರೆ ಜಾಗಕ್ಕೆ ಅವ್ರು ಕೇಸ್ ಹಾಕೊಂಡಿದ್ದಾರೆ. ಈಗ ಈ 2 ಎಕರೆ ಜಾಗದಲ್ಲಿ ಸ್ಮಾರಕ ಆಗಬೇಕು, ಹೇಗೆ ಸ್ಮಾರಕ ಕಟ್ಟೋದಕ್ಕೆ. ಆದರೆ ಸರ್ಕಾರ, ಅಂದರೆ ನ್ಯಾಯಾಲಯ ಹೇಳ್ತು ಅದು 10 ಎಕರೆ ಮೇಲೆ ಕೇಸ್ ಹಾಕಿದ್ದಾರೆ, ಮೊಕದ್ದಮೆ ಹೂಡಿದ್ದಾರೆ, ಅದು ಇತ್ಯರ್ಥ 10 ಎಕರೆ ಮೇಲೇ ಆಗಬೇಕು ಅಂತ. 2 ಎಕರೆ ಸೆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ. ಗೀತಾ ಬಾಲಿಯವರು, ಅವರನ್ನು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ. ನಮ್ಮ ಎದುರುಗಡೆ ಸಾಕಷ್ಟು ಬಾರಿ ಒಪ್ಕೊಂಡ್ರು ಕೂಡ, ಆದರೆ ಅದು ಆಗಲಿಲ್ಲ. ಅದಾದ ಮೇಲೆ ಆಗಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಯಾಕೆ ಆಗಲ್ಲ ಅಂತ. ಅವರು ಬಹುಶಃ ಇದು ಆಗೋದಕ್ಕೋಸ್ಕರ ಆ ಕೇಸ್ನ ವಿಡ್ರಾ ಮಾಡಿಕೊಂಡ್ರೆ, ಯಾಕಂದರೆ ವಿಡ್ರಾ ಮಾಡೋದು ಒಂದೇ ಒಂದು ದಾರಿ, ಇಲ್ಲ ಇತ್ಯರ್ಥ ಆಗಬೇಕು, ಇಲ್ಲ ವಿಡ್ರಾ ಮಾಡ್ಕೋಬೇಕು. ಇತ್ಯರ್ಥ ಆಗೋದಕ್ಕೆ ಎಷ್ಟು ವರ್ಷ ತೊಗೊಳುತ್ತೋ ಗೊತ್ತಿಲ್ಲ, ವಿಡ್ರಾ ಮಾಡ್ಕೋಬೋದು. ವಿಡ್ರಾ ಮಾಡಿಕೊಂಡ್ರೆ ರಾತ್ರಿ ಅವ್ರ ಸಹೋದರರು ಅದನ್ನು ಮಾರ್ಕೊಂಡ್ಬಿಟ್ರೆ ಬಹುಶಃ ಆತಂಕ ಆಕೆಗೆ ಇರಬಹುದೇನೋ. ಹಾಗಾಗಿ ಆಕೆ ವಿಡ್ರಾ ಮಾಡಿಕೊಂಡಿಲ್ಲ ಅದನ್ನು, ಅದು ಹಾಗೇ ಉಳಿತು. ಅಮ್ಮವರು ಅವರ ಅಪ್ಪವರ ಅಸ್ಥಿ ಏನಿದೆ, ಅಸ್ಥಿ ಅವಶೇಷಗಳೇನಿದೆ, ಅದು ಅಲ್ಲೇ ಇಟ್ಟಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ರು, ಸುರಕ್ಷಿತವಾಗಿ ಇಟ್ಟಿದ್ರು. ಅಲ್ಲಿ ಈಗ ಏನು ಮಂಟಪ ಇತ್ತಲ್ಲ, ಅದರ ಕೆಳಗಡೆ ಏನೇನೂ ಇರಲಿಲ್ಲ. ಕೆಲವರು ಅದನ್ನು ಹೇಳಿದ್ರು, ಒಂದು ಚೊಂಬಲ್ಲಿ ಇಟ್ಟಿದ್ರು. ಇಲ್ಲ, ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ, ಏನೇನೂ ಇರಲಿಲ್ಲ. ಇವಾಗೇನು ಹೇಗಿದೆಯಲ್ಲ ಹಾಗೇ ಇತ್ತು. ಸಂಸ್ಕಾರ ಆದ ಮೇಲೆ ಅಗ್ನಿ ಸ್ಪರ್ಶ, ಎಷ್ಟೋ ಜನ ಅದು ಅಂದ್ಕೊಂಡಿದ್ದಾರೆ. ಕ್ಷಮಿಸಬೇಕು, ಪದಗಳನ್ನು ಬಳಸ್ತಾ ಇದ್ದೀನಿ ಕೆಲವುದು, ನನಗೆ ಅದು ಇಷ್ಟ ಇಲ್ಲ. ಆದರೆ ಅವರನ್ನು ಹೂತು ಹಾಕಿರಲಿಲ್ಲ ನಾವು. ಸುಮಾರು ಜನಕ್ಕೆ ಅದೂ ಒಂದು ಗೊಂದಲ ಇದೆ. ಅವರಿಗೆ ಅಗ್ನಿ ಸ್ಪರ್ಶ ಕೊಟ್ಟಿತ್ತು, ದಹನ ಆಗಿತ್ತು. ಅಲ್ಲಿ ಏನೇನೂ ಇರಲಿಲ್ಲ ಮಾರನೇ ದಿವಸ. ಅದಾದ ಮೇಲೆ ಅಮ್ಮ ಅದು ಪೂರ್ತಿ ಅದನ್ನು, ಅವರ ಅಸ್ಥಿ ಅವಶೇಷಗಳನ್ನು ಅಲ್ಲಿ ಸುರಕ್ಷಿತವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇಟ್ಟಿದ್ರು. 1-2 ವರ್ಷ ಆದಮೇಲೂ ಕೂಡ ಅಲ್ಲಿ ಏನೂ ಆಗ್ತಾನೇ ಇಲ್ಲ ಅಂದ ತಕ್ಷಣ ನಿರ್ಧಾರ ಮಾಡಿ ಅದನ್ನು ನಾವು ಸಂಗಮಕ್ಕೆ ಹೋಗಿ ಅದರ ವಿಸರ್ಜನೆ ಮಾಡಿದ್ವಿ. ಆದರೆ ಈ ಒಂದು ಗೊಂದಲ, ಗಲಾಟೆ, ಇದರ ಮಧ್ಯೆ ಅದು ಆಗತ್ತೋ ಇಲ್ಲೋ, ಸ್ಮಾರಕ ಆಗತ್ತೋ ಇಲ್ಲೋ, ಅಥವಾ ಆದರೂ ಕೂಡ ಯಾವಾಗ ಆಗತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಮ್ಮನಿಗೇನು ಅನ್ನಿಸ್ತೋ ಗೊತ್ತಿಲ್ಲ ನನಗೆ, ಆದರೆ ಒಂದು ಕಲಶದಲ್ಲಿ ಅಸ್ಥಿ ಅವಶೇಷಗಳನ್ನು ಅದನ್ನು ಇಟ್ಟು ಮೈಸೂರಲ್ಲಿ ನಮಗೆ ತುಂಬ ಆಪ್ತರಿದ್ದಾರೆ, ಅವ್ರ ಹತ್ರನೇ ಇಟ್ಟರು. ಇವಾಗಿರೋ ನಮ್ಮ ಮೈಸೂರಲ್ಲಿ ಸ್ಮಾರಕ ಏನಿದೆ, ಅದು ಕೂಡ ನಾನು ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ 2.5 ವರ್ಷಗಳ ಹಿಂದೆ ಹಾಕೊಂಡಿದ್ದೆ. ನಾನು ಅದರ ಪೂಜೆ ಮಾಡಿ, ಅದನ್ನು ಪ್ರತಿಷ್ಠಾಪನೆ ಮಾಡಿ, ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ, ಅಪ್ಪವ್ರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ, ಅದು ಅದರ ಮೇಲೆ ನಿಂತ್ಕೊಂಡಿದೆ. ಅವರಲ್ಲಿ ನಿಂತ್ಕೊಂಡಿದ್ದಾರೆ, ಅದರ ಮೇಲೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೊಂದು, ಆ ಸ್ಥಳಕ್ಕೊಂದು ವಿಶೇಷವಾದಂಥ ಆದ್ಯತೆ ಇದೆ. ಹಾಗಂತ ಈ ಪುಣ್ಯ ಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ. ಯಾಕಂತಂದರೆ ಅಲ್ಲಿ ಏನೂ ಇರಲಿಲ್ಲ. ಆ ಮಂಟಪ ಕಟ್ಟಿಸಿದ್ದು ಕೂಡ ಅಮ್ಮನೇ. ಅಮ್ಮ ಸ್ವಂತ ಖರ್ಚಿಂದ ಕಟ್ಟಿಸಿರೋ ಮಂಟಪ. 1-2 ವರ್ಷ ಆದಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ ಅಮ್ಮನೇ ಮಾಡಿಸಿತ್ತು. ಬೇರೆ ಯಾರೂ ಮಾಡಿದ್ದಲ್ಲ, ಅಮ್ಮ ಮಾಡಿಸಿತ್ತು.
ಆ ರಸ್ತೆ ಎದುರುಗಡೆ ಒಂದು 14.3 ಕಿಲೋಮೀಟರ್ ರಸ್ತೆ ಇದೆ. 4 ವರ್ಷ ಹೋರಾಡಿದ್ದೀವಿ ಅದಕ್ಕೆ. ಅದು ಕೂಡ 2.5 ವರ್ಷಗಳಾದ ಮೇಲೆ ಅದರ ನಾಮಕರಣ ಆಯಿತು, ಅಧಿಕೃತವಾಗಿ ನಾಮಕರಣ ಆಯಿತು BBMPಯಿಂದ. 1.5 ವರ್ಷ ಅದಕ್ಕೆ ನಾಮಫಲಕಗಳು ಅಲ್ಲಿ ಬಿದ್ದು ಅದರ ಮೇಲೆ ಹೆಸರುಗಳು ಬರೋದಕ್ಕೆ ಅದಕ್ಕೆ 1.5 ವರ್ಷ ಬೇಕಾಯಿತು. ಒಟ್ಟು 4 ವರ್ಷ ಬೇಕಾಯಿತು. ಕೊನೆಯ 6 ತಿಂಗಳಲ್ಲಿ ಕೆಲವರು ಬಂದು ಅದನ್ನು ನಾವು ಮಾಡಿದ್ವು ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನೀವು ಅನಂತಕುಮಾರ್ ಅವರ MP, ex-MP, ಮಾಜಿ MP ಏನಿದ್ರು ಈಗಿಲ್ಲ, ನಮ್ಮ ಮಧ್ಯೆ ಇಲ್ಲ, ಅವರ ಪ್ರಯತ್ನದಿಂದ ಆಗಿರುತ್ತಿತ್ತು. ಆದರೆ ಅದರ ಹಿಂದೆ ಯಾರು ಅವ್ರಿಗೆ ಕರೆಗಳನ್ನು ಮಾಡ್ತಾ ಇದ್ರು, ಯಾರು ಅವ್ರನ್ನ ಭೇಟಿ ಮಾಡ್ತಾ ಇದ್ರು ಹೋಗಿ ಕೇಳ್ಕೊಳ್ಳಿ. ಅವರ ಕಚೇರಿ ಇದೆ, ಅಲ್ಲಿ ಮುರಳೀಧರ್ ಅಂತಿದ್ದಾರೆ, ಪ್ರಕಾಶ್ ಅಂತಿದ್ದಾರೆ, ನಾರಾಯಣ ಗಂಭೀರ್ ಅಂತಿದ್ದಾರೆ. ಈಗ ನಾರಾಯಣ ಗಂಭೀರ್ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಕೇಳಿ. ಅಥವಾ BBMP ಅವಾಗ BJP ಪ್ರೆಸಿಡೆಂಟ್ ಅಧ್ಯಕ್ಷರು ಸುಬ್ಬಣ್ಣ ಅಂತಿದ್ರು, ಅವರನ್ನ ಕೇಳಿ. ಯಾರು ಕರೆಗಳನ್ನು ಮಾಡ್ತಾಯಿದ್ರು, ಯಾರು ಭೇಟಿ ಮಾಡ್ತಾಯಿದ್ರು, ಇದು ಮಾಡಿ ಇದರ ಕಲ್ಪನೆ ಯಾರ್ದು, ಈ ರಸ್ತೆ ಆಗಬೇಕು ಅನ್ನೋ ಕಲ್ಪನೆ ಯಾರ್ದು ಕೇಳಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಯಾವತ್ತೂ ಕೂಡ ನಾವು ನಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡೋದು ಅಥವಾ ನಮ್ಮ ತಂದೆ ತಾಯಿ ನಮಗೋಸ್ಕರ ಮಾಡಿದ್ರೆ ನಾವು ಹೇಳ್ಕೊಳ್ಳಲ್ಲ ಅದನ್ನು, ಅದು ನಮ್ಮ ಕರ್ತವ್ಯ ಆಗಿರ್ತದೆ. ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ ನಾವು. ಹಿರಿಯರಿದ್ದರೆ ಅದನ್ನು ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ. ನಾವು ಮಾಡೋದು ಅಂತ ನಾವು ಹೇಳ್ಕೊಳ್ಳಲ್ಲ ಅದನ್ನು. ಆದರೆ ಇವತ್ತು ಹೇಳ್ಕೊಳ್ಳೋ ಪರಿಸ್ಥಿತಿ ಬರ್ತಿದೆಯಲ್ಲ, ಇದು ದುರಂತ. ಪ್ರಕೃತಿ ಮಾತೆ ಯಾವುದಾದ್ರೂ ಒಂದು ಸತ್ಕಾರ್ಯ ನಡಿಬೇಕು ಅಂತಂದರೆ ಸಮಾಜದಲ್ಲಿ ಪ್ರಕೃತಿ ಮಾತೆ ನಮ್ಮಿಂದ ಅದು ಮಾಡಿಸುತ್ತೆ. ನಾವು ಮಾಡಲ್ಲ ಅದನ್ನು, ನಾನು ಮಾಡಿದೆ ನಾವು ಮಾಡಲ್ಲ ಅದನ್ನು. ನಮ್ಮನ್ನು ಆಯ್ಕೆ ಮಾಡ್ಕೋತಾಳೆ ತಾಯಿ. ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆಯ ಜೊತೆಗೆ ಅಪ್ಪ ಅವರು ನಮ್ಮಿಂದ ಮಾಡಿಸಿದ್ದಾರೆ ಅದನ್ನು. ಇಲ್ಲಿ ಯಾಕಾಗಲಿಲ್ಲ? ಬಹುಶಃ ಅವ್ರಿಗದು ಬೇಡವಾಗಿತ್ತೇನೋ. ಅವ್ರು ಹುಟ್ಟಿದ್ದು ಮೈಸೂರಲ್ಲಿ, ಕೊನೆ ಉಸಿರು ಎಳೆದಿದ್ದು ಮೈಸೂರಲ್ಲಿ. ಅಮ್ಮ ಅವರನ್ನು ಕರ್ಕೊಂಡು ಬಂದರು ಇಲ್ಲಿ. ಏನಿದ್ರು ಮನೆಗೆ ಬರಬೇಕು ಅವರು ಅಂತ. ಮನೆಗೆ ಬಂದಾದ್ಮೇಲೆ ನಾವು ಇಲ್ಲಿ ಆಗೋ ಥರ ಆಯ್ತದು. ಬಹುಶಃ ಚಾಮುಂಡಿ ತಾಯಿ ಆಣೆ ಅದರಲ್ಲಿ ಆ ಹಾಡಲ್ಲೇ ಇದೆ, ಹೇಳಿದರು, ತಾಯಿ ಪಾದದ ಹತ್ರನೇ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ ಅವರು ಮಾಡಿಸಿದ್ದದನ್ನು, ನಾವು ಮಾಡಿಸಿದ್ದಲ್ಲ, ನಾವು ಮಾಡಿದ್ದಲ್ಲ. ಆದರೆ ಶ್ರಮ ಮಾತ್ರ ನಾವು ವಹಿಸಿದ್ದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಇಲ್ಲಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ, ಅಲ್ಲೊಂದು MS ಬಿಲ್ಡಿಂಗ್ ಅಂತ ಇದೆ, ಅಂದರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಇದೆ. ಎಷ್ಟು ಕಚೇರಿಗಳನ್ನು ನಾವು ಅಲ್ದಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಎಷ್ಟು ಅಧಿಕಾರಿಗಳನ್ನು ನಾವು ಭೇಟಿ ಮಾಡಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನಾವು ಭೇಟಿ ಮಾಡಿದ್ದು ಅದಕ್ಕೆ ಲೆಕ್ಕ ಇಲ್ಲ. ಅಲ್ಲಿ ನಾವು ಒಂದ್ಸಲ ನಾವು ವಿಕಾಸಸೌಧಕ್ಕೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ನಾಮಫಲಕ ಇತ್ತು, ಯಾರ್ಯಾರು 2009 ಆದಮೇಲೆ ಯಾರ್ಯಾರು ಎಲ್ಲರನ್ನೂ ಭೇಟಿ ಮಾಡಿದ್ವಿ ನಾವು. ಎಷ್ಟು ಬಾರಿ, ನಾನೇನು ಪ್ರತಿ ಬಾರಿ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ ಅಷ್ಟೊಂದು, ಸಾಮಾಜಿಕ ಜಾಲ. ಇವತ್ತು ಇವ್ರನ್ನ ಭೇಟಿ ಮಾಡಿದ್ದೀವಿ, ಇವತ್ತು ಅವ್ರನ್ನ ಭೇಟಿ, ನಾನೇನು ಎಲ್ಲ ಕಡೆ ಹಾಕಿಲ್ಲ ಅದನ್ನು. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ನಾವು ನಮ್ಮವ್ರಿಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನು ಹೇಳ್ಕೊಂಡು ಮಾಡಬೇಕಾ? ನೀವು ಹೇಳ್ತೀರಾ ಅದನ್ನು? ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡಿದ್ದು, ನಿಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡಿದ್ದು ನೀವು ಹೇಳ್ಕೊತೀರಾ? ಆದರೆ ಅಪವಾದ ಬಂದರೆ, ಆರೋಪ ಬಂದರೆ ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಿದೆ. ವ್ಯಾಪಾರೀಕರಣ ಅಂತ ಹೇಳಿದ್ರು, ಎಲ್ಲಿ? ಮೈಸೂರಲ್ಲಿ. ಹೇಗೆ ವ್ಯಾಪಾರೀಕರಣ ಆಗುತ್ತದು ಹೇಳಿ? ಹೇಗೆ ವ್ಯಾಪಾರೀಕರಣ ಆಗುತ್ತೆ? ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ಜಾಗ ಆಗಿರೋದು ಕರ್ನಾಟಕ ರಾಜ್ಯ ಸರ್ಕಾರದ್ದು. ಹೇಗೆ ವ್ಯಾಪಾರೀಕರಣ ಆಗುತ್ತೆ? ನನಗೇನೋ 10 ಲಕ್ಷ ರೂಪಾಯಿ ಬರುತ್ತಂತೆ. ಹೇಗೆ ಬರುತ್ತೆ? ಕಂಠೀರವ ಸ್ಟುಡಿಯೋದಲ್ಲಿ ವಿಜಯಾನಂದ್ ಅಂತಿದ್ದಾರೆ, ಅವರು ಇದರ ಉಸ್ತುವಾರಿನ, ಅವರು ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾರೆ, ನಿರ್ವಹಿಸ್ತಾರೆ. ಯಾವುದು? ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಟ್ರಸ್ಟ್, ಅಂದರೆ ಅವ್ರ ಸ್ಮಾರಕ. ಅಪ್ಪ ಅವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಟ್ರಸ್ಟ್, ಅವ್ರದ್ದು ಸ್ಮಾರಕ.
ಅಂಬರೀಷ್ ಅಂಕಲ್ ಅವ್ರ ಸ್ಮಾರಕ, ಡಾಕ್ಟರ್ ಪುನೀತ್ ಅವರು ಸ್ಮಾರಕ, ಇವೆಲ್ಲದರ ಕೆಲಸಗಳನ್ನು ನಿರ್ವಹಿಸೋ ಜವಾಬ್ದಾರಿ ಅವ್ರದ್ದಿದೆ, ವಿಜಯಾನಂದ್ ಅವ್ರದ್ದಿದೆ. ನೀವು ಹೋಗಿ ಕೇಳಿ ಇದಕ್ಕೆ ಎಷ್ಟು ದುಡ್ಡು ಸರ್ಕಾರ ಮಂಜೂರು ಮಾಡ್ತು, ಯಾವುದ್ಯಾವ್ದಕ್ಕೆ ಖರ್ಚಾಯಿತು, ಎಲ್ಲೆಲ್ಲಿ ಖರ್ಚಾಯಿತು, ಹೇಗೆ ಖರ್ಚಾಯಿತು, ನಮಗೆ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಇದರಿಂದ ₹1 ಆದರೂ ಬರೋದಕ್ಕೆ ಅವಕಾಶ ಇದೆಯಾ ಕೇಳಿ. ಹೇಗೆ ಬರುತ್ತೆ? ನಾಳೆ ಇಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೈಸೂರಲ್ಲಿ ಆಗಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿದೆ. ಅದು ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಅಪ್ಪ ಅವ್ರ ಹೆಸರಲ್ಲಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲಿ ಅದು ಸತ್ಯಜಿತ್ ರೇ ಅವ್ರ ಹೆಸರಲ್ಲಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಇಡೀ ದಕ್ಷಿಣ ಭಾರತದಲ್ಲೇ ಅದು ಶೈಕ್ಷಣಿಕ ಸಂಸ್ಥೆ ಇಲ್ಲ. ಅದಾದರೆ ಅದು ಆಗಬೇಕು, ಅದು ಅಪ್ಪ ಅವ್ರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಅಲ್ಲೂ ಕೂಡ, ಮೈಸೂರಲ್ಲೂ ಕೂಡ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಆ ಜಾಗದ ಮೇಲೆ. ಅದು ಇತ್ಯರ್ಥ ಆಗ್ತಾನೇ ಇಲ್ಲ. ಪ್ರತಿ ತಿಂಗಳು ನಾವು ಕೇಳೋದೇ ಆಯಿತು, ಅದು ಮುಂದೂಡ್ತಾನೇ ಇದೆ. ಅದಾದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಪ್ರಧಾನಿಯವರನ್ನು ಭೇಟಿ ಮಾಡಿ ಅಲ್ಲಾಗೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಾದರೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಕರ್ನಾಟಕದಿಂದ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡ ಕೊಡುಗೆ ಆಗುತ್ತೆ. ಅದು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗುತ್ತೆ. ಯಾಕಂದರೆ ಅದು ಶೈಕ್ಷಣಿಕ ಸಂಸ್ಥೆ, ಅದು ಆಗೋದು ಕೇಂದ್ರ ಸರ್ಕಾರ ಮಾಡೋದು. ಜಾಗ ಇರೋದು ಯಾರ್ದು? ರಾಜ್ಯ ಸರ್ಕಾರದ್ದು. ನಾಳೆ ವಿದ್ಯಾರ್ಥಿಗಳು ಅದು ಫೀಸ್ ಏನು ಕೊಡ್ತಾರೋ ಆ ಫೀಸ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಹೋಗುತ್ತದು, ನಮ್ಮ ಜೋಬಿಗೆ ಬರಲ್ಲ. ಅಂಥ ದುಡ್ಡು ನಮಗೆ ಬೇಡವೂ ಬೇಡ. ಆ ದುಡ್ಡು ಬರುವ ಅವಕಾಶನೇ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇದು ಯಾಕೆ ಮಾಡ್ತಾ ಇದ್ದೀವಿ ನಾವು? ಅಲ್ಲಿ ಒಂದು ಸಭಾಂಗಣ ಕೂಡ ಮಾಡಿದ್ದೀವಿ. ಅಲ್ಲಿ ಏನೋ ಒಂದು ದುಡ್ಡು ಬಂದರೆ ಅದರ ನಿರ್ವಹಣೆಗೆ ಅದು ಖರ್ಚಾಗುತ್ತೆ. ಅಲ್ಲಿ ಸ್ಮಾರಕದ ನಿರ್ವಹಣೆ ಏನಿದೆ ಅದಕ್ಕದು ಖರ್ಚಾಗುತ್ತೆ. ನಾಳೆ ಅಲ್ಲಿ ಚಿತ್ರೋತ್ಸವಗಳು, ನಾಟಕೋತ್ಸವಗಳು, ಶಿಬಿರಗಳು ಏನೇ ನಡೆದರೂ ಕೂಡ ಅಲ್ಲಿ ಬರೋ ಅಂಥ ದುಡ್ಡು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಈ ಸ್ಮಾರಕ ನಿರ್ಮಾಣ ಏನಾಗಿದೆ, ಇದು ಯಾರ ದುಡ್ಡಿಂದ ಆಗಿದೆ? ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂತಂದ್ರೆ ಯಾರ ದುಡ್ಡು? ನಿಮ್ಮೆಲ್ಲರ ದುಡ್ಡು ಅಲ್ವಾ? ಅದು ವಾಪಸ್ ನಿಮಗೇ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಅದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು, ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಇದರಲ್ಲಿ ವ್ಯಾಪಾರೀಕರಣ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಜಾಗ ಕೊಂಡ್ಕೊಂಡು ನಾವು ಇಲ್ಲಿ ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಈ ಜಾಗ ಕೊಂಡ್ಕೊಂಡು, ಅಭಿಮಾನ್ ಸ್ಟುಡಿಯೋದು ಜಾಗ ಕೊಂಡ್ಕೊಂಡು ನಾವು ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಸಂತೋಷ, ಬಹಳ ಸಂತೋಷ. ಅದು ಆದರೆ ತುಂಬ ಸಂತೋಷ. ಆದರೆ 6.5 ವರ್ಷ ನಾವೇ ಪ್ರಯತ್ನ ಪಟ್ಟಿದ್ದೀವಿ. ನಾವು ಅಂತಂದರೆ ಕೇವಲ ನಮ್ಮ ವೈಯಕ್ತಿಕ ಕುಟುಂಬ ಅಲ್ಲ, ನಮ್ಮ ಹಿಂದೆ ನಿಂತಿದ್ದು ಯಾರು? ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ಅದು ಆದರೂ ಕೂಡ ಅದು ಆಗಲಿಲ್ಲ. ಕೆಲವರು ಅದನ್ನು ಕೊಂಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಏನಾದರೂ ರೊಚ್ಚಿಗೆದ್ದು ಅಥವಾ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಿಂದ ಏನಾದರೂ ರಾಜ್ಯ ಸರ್ಕಾರ ಅದಕ್ಕೆ ನಾವು ಮಾಡ್ತೀವಿ ಅಂತ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ಆಗಬಹುದೇನೋ. ಆದರೆ ನಮಗೆ ತುಂಬ ಸಂತೋಷ. ಆದರೆ ಒಂದು ಪ್ರಶ್ನೆ, ನಾವು ಈ ಜಾಗದಿಂದ 2016ಕ್ಕೆ ಬಿಟ್ವಿ. ಯಾಕೆ ಬಿಟ್ವಿ? ಎಲ್ಲರೂ ಅದರ ಮೇಲೆ ಒಂದು ಆರೋಪ, ಏನು ನೀವು ಬಿಟ್ರಿ? ಈ ಜಾಗದಲ್ಲಿ 6.5 ವರ್ಷ ನಾವೇನೇನೆಲ್ಲ ಮಾಡಿದ್ದೀವಿ, ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಅಭಿಮಾನಿಗಳ ಜೊತೆಯಲ್ಲಿ, ನಮ್ಮ ರಾಜ್ಯ ಸರ್ಕಾರದ ಜೊತೆಯಲ್ಲಿ, ಸರ್ಕಾರೇತರ ಸಂಸ್ಥೆಗಳ ಜೊತೆಯಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ, ಅವ್ರಿಗೇನಾದರೂ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ. ಎರಡು 2016ಕ್ಕೆ ಬಾಲಣ್ಣ ಅವರ ಮಗ ಗಣೇಶ್ ಅವರು ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ತುಂಬ ಕೆಟ್ಟದಾಗಿ ಅಮ್ಮವ್ರ ಬಗ್ಗೆ ಮಾತಾಡ್ತಾರೆ.
ಆಗಲೇ ಅಷ್ಟೊಂದು ಪ್ರಯತ್ನಗಳನ್ನು ಮಾಡಿ ಅಷ್ಟೊಂದು ಅವಮಾನಗಳನ್ನು ಸಹಿಸಿ ಒಂದು ಸಲ ಭಾರತೀಯಮ್ಮವರು ಒಂದು ಕಂಠೀರವ ಸ್ಟುಡಿಯೋನಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಬಾಲಣ್ಣವ್ರ ಕುಟುಂಬದವರು ಇದ್ದರು, ಕೆಲವು ಅಧಿಕಾರಿಗಳಿದ್ದರು. ಎಲ್ಲರ ಮುಂದೆ ಕಣ್ಣೀರು ಸುರಿಸಿದ್ದಾರೆ. ಅವರು ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ನಮ್ಮ ಯಜಮಾನರ ಸ್ಮಾರಕ ಆಗೋ ಹಾಗೆ ದಯವಿಟ್ಟು ಸಹಕರಿಸಿ ಅಂತ. ಆದರೂ ಕೂಡ ಆಗಲಿಲ್ಲ. ಭಾರತಿ ವಿಷ್ಣುವರ್ಧನ್ ಅಂತಂದರೆ ಯಾರು ಗೊತ್ತಾ ನಿಮಗೆ? ಅವರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕೆಲ್ಲರೂ. ತುಂಬ ಹಿರಿಯರು ಆಕೆ. ಅಭಿಮಾನದಿಂದ ಹೇಳ್ತೀನಿ, ಅಪ್ಪ ಅವರು ಸೂಪರ್ ಸ್ಟಾರ್ ಆದರು. ಅದಕ್ಕೂ ಮುಂಚೆ ಸೂಪರ್ ಸ್ಟಾರ್ ಇದ್ದವರು ಭಾರತಿ ವಿಷ್ಣುವರ್ಧನ್ ಅವರು, ಭಾರತೀಯವರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಂಚಭಾಷಾ ನಟಿ, ಕಲಾ ಸರಸ್ವತಿ ಆಕೆ. ಯೋಚನೆ ಮಾಡಿ ಇದರ ಬಗ್ಗೆ. ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಯಾವ್ಯಾವ ಭಾಷೆಗಳಲ್ಲಿ, ಯಾವ್ಯಾವ ಕಲಾವಿದರ ಜೊತೆಯಲ್ಲಿ, ಯಾವ್ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ, ಸ್ವಲ್ಪ ತಿಳ್ಕೊಳ್ಳಿ ರಾಜಾ. ಅದನ್ನು ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಿರಲ್ಲ ನೀವು, ಸ್ವಲ್ಪ ತಿಳ್ಕೊಳ್ಳಿ ಅದನ್ನು. 2016ಕ್ಕೆ ಇದೆಲ್ಲ ಆದ ಮೇಲೆ, ಇಷ್ಟೊಂದು ಪ್ರಯತ್ನಗಳು, ಅವಮಾನಗಳು ಎಲ್ಲ ಆದ ಮೇಲೂ ಕೂಡ ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಬಾಲಣ್ಣವ್ರ ಮಗ ಅಲ್ಲಿ ಇದು ವಾಹಿನಿ ಮುಂದೆ ಕೂತ್ಕೊಂಡು ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಏನು ಅನಿಸ್ಬೇಡ ಆಕೆಗೆ. ಅವರಂದ್ರು ಇನ್ನು ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡಲ್ಲ. ಆದರೆ ಅದು ಹಾಗೇ ಇರಲಿ. ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದಿದ್ದರೆ ಅಥವಾ ಕೋಪಿಸ್ಕೊಂಡು ನಿರ್ಧಾರ ತೊಗೊಂಡಿದ್ದರೆ ನಾನು ಹೋಗಲ್ಲ, ಅದು ಕಟ್ಸಿರೋದು ನಾನೇ ಮಂಟಪ, ಆ ಮಂಟಪನೂ ಅಲ್ಲಿ ಇರ್ಕೂಡ್ದು ಅಂತ ತೆಗೆಸ್ಬಿಟ್ಟಿದ್ದರೆ ತೆಗೆಸ್ಬೋದಾಗಿತ್ತು ತಾನೇ? ಯಾಕೆ ತೆಗೆದಿಲ್ಲ ನಾವು? ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾವಂತೂ ಅಲ್ಲಿ ಹೋಗ್ತಾನೆ ಇಲ್ಲ, ತೆಗಿಬೋದಾಗಿತ್ತಲ್ಲ. ಯಾಕೆ ನಾವು ತೆಗೆದಿಲ್ಲ ಅದನ್ನು? ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾನು ಕೇಳ್ಕೊಂಡು ಇದ್ದೀನಲ್ಲ, ವಿಡಿಯೋಗಳು ನೋಡಿದ್ರಲ್ಲ, ಬಾಲಣ್ಣವ್ರ ಕುಟುಂಬದವ್ರನ್ನ ಕೇಳ್ಕೊಂಡಿದ್ದೀನಲ್ಲ, ನೀವೇ ನೋಡಿದ್ರಲ್ಲ. ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಅದನ್ನು ಆ ಜಾಗ ಬಿಟ್ಕೊಡಿ ಅಂತ ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ನಮ್ಮ ಮೇಲೆ? 2016ಕ್ಕೆ ನಾವು 16 ಆದ್ಮೇಲೆ ನಾವು ಅಲ್ಲಿಗೆ ಹೋಗಲ್ಲ ಅಂತ ಗೊತ್ತಾಯ್ತು ತಾನೆ ಎಲ್ರಿಗೂ. 2025 ಈಗ 9 ವರ್ಷ ಆಯಿತು. ಇದುವರೆಗೂ ಆ ಜಾಗ ಕೊಂಡುಕೊಂಡು ಯಾರೂ ಸ್ಮಾರಕ ಯಾಕೆ ಕಟ್ಟಿಲ್ಲ ಹೇಳಿ ನನಗೆ? 9 ವರ್ಷ ಬೇಕಾಯ್ತಾ ರಜಾ? ಯಾಕೆ ಕಟ್ಟಿಲ್ಲ ಹೇಳ್ರಪ್ಪ? 9 ವರ್ಷ ಬೇಕಾಯ್ತಾ? 3 ವರ್ಷಗಳ ಹಿಂದೆ ಅಭಿಮಾನಿಗಳು ನ್ಯಾಯಾಲಯಕ್ಕೆ ಹೋದ್ರು ತಾನೆ. ನಾವು ಯಾವುದೇ ದೃಷ್ಟಿಯಲ್ಲಿ ನ್ಯಾಯಾಲಯಕ್ಕೆ ಕೇಳ್ಕೊಳಕ್ಕಾಗಲ್ಲ. ನಮಗೆ ಇಲ್ಲೂ ಅವಕಾಶ ಮಾಡಿಕೊಡಿ, ಸರ್ಕಾರನೇ ನಮಗೆ ಸೂಚಿಸ್ತು. ಒಂದು ಸತಿ ನಿಮ್ಗೆ ಅಲ್ಲಿ ಮಾಡಿಕೊಟ್ಟಾದ್ಮೇಲೆ, ಎಲ್ಲಿ ಮೈಸೂರಿನಲ್ಲಿ ಮಾಡಿಕೊಟ್ಟಾದ್ಮೇಲೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ, ಅದು ಆಗಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಸರ್ಕಾರ ಹೇಳ್ತು, ಸರ್ಕಾರಿ ಅಧಿಕಾರಿಗಳು ನಮಗೆ ಹೇಳ್ತು. ಅದು ಸಹಜ ಕೂಡ. ಅದು ಯಾರಾದರೂ ಮಾಡ್ತೀವಿ ಅಂತ ಹೇಳ್ಬಹುದೇನೋ, ಆದರೆ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕಲ್ಲ, ವಿಧಾನಸಭೆಯಲ್ಲಿ ಪಾಸ್ ಆಗಬೇಕಲ್ಲ. ಅದು ಆಗಲ್ಲ. ಒಬ್ಬೊಬ್ಬರಿಗೆ 2 ಜಾಗನ, ಅದು ಆಗಲ್ಲ. ಹಾಗಾಗಿ ದಯವಿಟ್ಟು ಕೇಳೋಕ್ಕೋಬೇಡಿ ಅಂತ. ಹಾಗಾಗಿ ನಾವು ನ್ಯಾಯಾಲಯಕ್ಕಾಗಿರ್ಬಹುದು ಅಥವಾ ಸರ್ಕಾರಕ್ಕಾಗಿರ್ಬೋದು ಕೇಳೋ ಪ್ರಶ್ನೆನೇ ಬರಲ್ಲ, ಕೇಳೋಕೆ ಆಗೋದಿಲ್ಲ ನಮ್ಮ ಕೈಗೆ. ನಾವೇನು ಮಾಡಬಹುದಾಗಿತ್ತು? ಬಾಲಣ್ಣವ್ರ ಕುಟುಂಬದವ್ರನ್ನ ಕೇಳ್ಬೋದಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ದಯವಿಟ್ಟು ಬಿಟ್ಕೊಡಿ ಅಂತ. ಆಗಿಲ್ಲ. 9 ವರ್ಷ ಸ್ಮಾರಕ ಕಟ್ಟಿಲ್ಲ, ಜಾಗ ಖರೀದಿಸಿಲ್ಲ, ಸರಿ. ಇನ್ನು ಮುಂದೆ ಮಾಡೋ ಥರ ಇದ್ದರೆ ನಮ್ಮ ಸಹಕಾರ ಇರುತ್ತೆ, ಆದರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ. ಆದರೆ ನಮ್ಮ ಸಹಕಾರ ಇರುತ್ತೆ. ನೀವು ಮಾಡಿದ್ರೆ ನಮಗೆ ತುಂಬ ಸಂತೋಷ, ಅದು ಆದರೆ ಬಹಳ ಸಂತೋಷ. ಆದರೆ ಒಂದು ಚೊಂಬಲ್ಲಿ ಅವರ ಅಸ್ಥಿ ಇದೆ, ಇಲ್ಲ, ಎಲ್ಲೂ ಇಲ್ಲ. ಅದು ಅಲ್ಲಿ ಒಂದೇ ಕಡೆ ಇದೆ, ಮಿಕ್ಕಿದೆಲ್ಲ ವಿಸರ್ಜನೆ ಆಗೋಯ್ತು. ಮೈಸೂರಲ್ಲಿ ಒಂದೇ ಕಡೆ ಅವ್ರದ್ದು ಅಸ್ಥಿ ಇರೋದು, ಹುತ್ತಳಿ ಕೆಳಗಡೆ, ಮಿಕ್ಕಿದ ಕಡೆ ಇಲ್ಲವೇ ಇಲ್ಲ. ಆದರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ. ನಾಳೆ ಇಲ್ಲೇನಾದರೂ ಅವ್ರ ಕುಟುಂಬದವರು ಏನೋ ಆಯಿತು, ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ
ಇದು ಏನಾದರೂ ಕೊಂಡ್ಕೊಳ್ಳೋ ಥರ ಆಯಿತು, ಯಾರಾದರೂ ಕೊಂಡ್ಕೊಂಡ್ರು ಅಂತಂದ್ರು, ಎರಡು ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಹಕಾರ ಎಲ್ಲಿಗಿರುತ್ತೆ ಅಂತಂದರೆ, ಯಾವ ರೀತಿ ಇರುತ್ತೆ ಅಂತಂದರೆ, ಆ ಸ್ಮಾರಕ ಏನಾಗುತ್ತೋ ಅದು ಕೇವಲ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾತ್ರ ಸೀಮಿತ ಇರಬೇಕು, ಅವರಿಗೆ ಮಾತ್ರ ನಮನ ಸಲ್ಲಿಸೋ ಥರ ಇರಬೇಕು. ಈಗ ನಾನು ಆಗಲೇ ಹೇಳಿದೆ ನಿಮಗೆ, ಅಭಿಮಾನಿಗಳು ಕೆಲವರು, ಅದು ಅಭಿಮಾನಿಗಳಲ್ಲ, ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಿಜವಾದ ಅಭಿಮಾನಿಗಳು ಅದನ್ನು ಮಾಡೋದೇ ಇಲ್ಲ. ಅಭಿಮಾನಿಗಳು ಅಂತ ಹೇಳಿಕೊಂಡು ಮುಖವಾಡ ಹಾಕೊಂಡು ವೇಷ ಧರಿಸ್ಕೊಂಡು ನಮ್ಮ ಜೊತೆಯಲ್ಲಿ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ, ಕೆಲವರು ಸ್ವಾರ್ಥಿಗಳು ಇರ್ತಾರೆ. ಅವರುಗಳು ಏನು ಮಾಡ್ತಾರೆ, ಸುಮಾರು ವಿಷಯಗಳನ್ನು ಹೇಳ್ತೀನಿ, ಅದರ ಒಂದು ವಿಷಯ ಹೇಳ್ತೀನಿ. ಆ ಬ್ಯಾನರಲ್ಲಿ ಅಪ್ಪವ್ರಿಗಿಂತ ಅವ್ರ ಫೋಟೋನೇ ಜಾಸ್ತಿ ದೊಡ್ಡದಿರುತ್ತೆ. ಅದೇ ರೀತಿಯಲ್ಲಿ ಸ್ಮಾರಕದ್ದು ಆಗಬಾರ್ದು. ಸ್ಮಾರಕ ಯಾರು ಕಟ್ಟಿಸ್ತಾರೋ ಅದು ಸೇವೆ, ಅದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ಅಂತ ಇರಬಾರ್ದು. ಅದು ಅವ್ರಿಗೋಸ್ಕರ ಮಾಡ್ತಿರೋದು ಜನಾರ್ದನ ಸೇವೆ. ಅದು ಆ ರೀತಿಲಿದ್ರೆ ನಮ್ಮ ಸಹಕಾರ ಇರುತ್ತೆ. ಎರಡನೇದು, ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ, ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ, ಲೆಕ್ಕಾಚಾರ ಯಾರು ಇಡ್ತಾರೆ, ಅದನ್ನು ಪಾರದರ್ಶಕತೆ ಇದೆಯಾ, ಅದೆಲ್ಲವೂ ಇರಬೇಕು. ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ, ನಾವು ಖಡಾಖಂಡಿತವಾಗಿ ಇರಲ್ಲ. ಅದು ನೀವುಗಳೇ ನೋಡ್ಕೋಬೇಕು. ಆದರೆ ಅದು ಗಮನ ಇರಲಿ. ಏನೋ ಆಗಬಹುದು, ಅದನ್ನು ನಿಮ್ಮ ಗಮನ ಇರಲಿ. ಏನೂ ಆಗದೆ ಇರೋ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಏನಾದರೂ ಸ್ಮಾರಕ ಆದರೆ ನಾವು ತುಂಬ ಸಂತೋಷ ಪಡ್ತೀವಿ. ಪ್ರತಿಮೆ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಬೃಹತ್ ಪ್ರತಿಮೆ ಮಾಡ್ತೀವಿ, ಮಾಡಿ ಸಂತೋಷ. ಇದಕ್ಕದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ. ಇದೇನು ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ, ಇದಕ್ಕೊಂದು ಬೇರೆ ಆದ್ಯತೆ ಇರುತ್ತೆ. ಬೇರೆ ಕಡೆ ಮಾಡಿದ್ರೆ ಅಪ್ಪರು ಪ್ರತಿಮೆ ಮಾಡಿದರೆ ಅದು ಸಂತೋಷ, ಆದರೆ ಅದು ಇದರ ಬದಲಾಗಿ ಅದನ್ನು ಮಾಡಿದ್ದೀವಿ ಅದು ಆಗಲ್ಲ. ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸ್ಬೇಡಿ, ಅಲ್ಲಿ ಅವರ ಅಸ್ಥಿ ಇದೆ, ಇದು ಜ್ಞಾಪಕಕ್ಕೆ ಇಟ್ಕೊಳ್ಳಿ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು, ಅದರ ಆದ್ಯತೆಯೇ ಬೇರೆ. ಕೊನೆಯದಾಗಿ ಒಂದು ಹೇಳಬೇಕು, ನನಗೆ ಹೇಳೋದಕ್ಕೆ ಇದು ತುಂಬ ಬೇಜಾರಾಗ್ತಾ ಇದೆ, ಆದರೆ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಇದೆ. ಸುಮಾರು ವರ್ಷಗಳಿಂದ ನಮ್ಮ ತಪ್ಪೇ ಇಲ್ಲದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ಕೊಂಡು ಬಂದಿದ್ದಾರೆ ಕೆಲವರು. ಅದು ಯಾಕೆ ಮಾಡಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ತಾವೇ ನನಗಿಂತ ಬುದ್ಧಿವಂತರು, ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ನಿಮಗೆ ಮಾಡೋ ಥರ ಇದ್ದರೆ, ಮಾಡೋ ಶಕ್ತಿ ಇದ್ದರೆ ಮಾಡಿ, ಆರೋಪಗಳನ್ನು ಯಾಕೆ ಹೊರಿಸ್ತೀರಿ? ನಾನು ಹೀರೋ ಆಗೇ ಇರಬೇಕು ಅಂತಂದರೆ ಬೇರೆಯವ್ರ ಮೇಲೆ ನನ್ನಿಂದ ನಾನು ಮಾಡೋಕೆ ರೆಡಿ. ಆದರೆ ಇವನು ಸರಿ ಇರಲಿಲ್ಲ, ನನಗೆ ಶಕ್ತಿ ಇದ್ದರೆ ನಾನೇ ಮಾಡಿ ತೋರಿಸ್ಬೇಕಲ್ಲ, ಬೇರೆಯವ್ರ ಮೇಲೆ ಆರೋಪ ಹೊರಿಸೋದಲ್ಲ. ಯಾಕೆ ಆರೋಪ ಹೊರಿಸ್ತಾರೆ ಕೇಳ್ಕೊಳ್ಳಿ, ನೀವೇ ಯೋಚನೆ ಮಾಡಿ, ಚಿಂತನೆ ಮಾಡಿ. ಇನ್ನು ಮುಂದೆ ನಾವು ಸುಮಾರು ಈಗ ಆರೋಪಗಳನ್ನು ಕೇಳಿದ್ದಾಯಿತು, ಕೆಟ್ಟ ಮಾತುಗಳನ್ನು ಓದಿದ್ದಾಯಿತು, ನೋಡಿದ್ದಾಯಿತು. ನಮಗದರ ಅವಶ್ಯಕತೆ ಇಲ್ಲ. ಅಪ್ಪವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ, ನನಗೆ ಇನ್ನೊಂದು ಹೇಳ್ತೀನಿ, ನನಗೊಂದ್ಸಲ ಅವಮಾನ ಆಗಿತ್ತು. ನನ್ನ ಒಂದು ಅನುಭವದಲ್ಲಿ ಒಂದ್ಸಲ ತುಂಬ ಒಂದು ಅವಮಾನ ಆಗಿತ್ತು ನನಗೆ. ನಾನು ಎಷ್ಟೋ ಜನ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದೀನಿ ಅದನ್ನು. ಅಪ್ಪವರು ಹತ್ತಿದ್ರು, ಗೊತ್ತಾ ನಿಮಗೆ? ಹತ್ತಿದ್ರು, ತಾಯಿ ಥರ ಹತ್ತಿದ್ರು ಅವರು. ಸಾಹಸ ಸಿಂಹ ಅಂತಿರಲ್ಲ, ಹೃದಯದಲ್ಲಿ ಅವರು ತಾಯಿ ಥರ ಇದ್ರು, ಹತ್ತಿದ್ರು. ನನಗಾಗಿದ್ದು ನಿಮಗಾಗಬಾರ್ದು ಅನಿ ಅಂತ ಹೇಳಿದರು. ನೀವುಗಳು ಏನು ಮಾಡ್ತಾ ಇದ್ದೀರಾ? ಅದನ್ನೇ ಮಾಡ್ತಾ ಇದ್ದೀರಾ. ಎಷ್ಟೊಂದು ಅವಮಾನಗಳು, ಆರೋಪಗಳು. ಯಾಕೆ? ಅವ್ರು ಖುಷಿಯಿಂದ ಇರ್ತಾರೆ ಅವಾಗ? ಅವರು ಅಲ್ಲಿ ಅಳ್ತಾನೆ ಇರ್ತಾರೆ. ನೀವೇನು ಮಾಡ್ತಾ ಇದ್ದೀರಾ?
ನಿಮಗೇನಾದರೂ ಸಮಸ್ಯೆ ಇದ್ದಲ್ಲಿ ಪ್ರಶ್ನೆಗಳಿದ್ದಲ್ಲಿ ಕೇಳಿ, ನನ್ನ ನೇರವಾಗಿ ಬನ್ನಿ ಕೇಳಿ. ಕೇಳಿದ ಆರೋಪಗಳನ್ನು ಹೊರಿಸ್ತಾ ಇದ್ರೆ, ಯಾರೋ ಹೇಳಿದ ಮಾತನ್ನು ಕೇಳ್ತಾ ಇದ್ರೆ, ನನ್ನನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಕೇಳ್ರಪ್ಪ, ನಾನು ನಿಮ್ಮ ಕುಟುಂಬದವನೇ ಅಂತ ಹೇಳ್ತೀನಲ್ಲ, ಕೇಳಿ ನನ್ನ. ಆದರೆ ಇನ್ನು ಮುಂದೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನು ಮಾಡೋದಾಗಿರ್ಬೋದು, ಕೆಟ್ಟ ಕಾಮೆಂಟ್ಗಳನ್ನು ಮಾಡೋದಾಗಿರ್ಬೋದು, ಅದು ಯಾವುದೇ ವೇದಿಕೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣ ಆಗಿರಬಹುದು. ಈಗಾಗಲೇ ಎಷ್ಟೋ ಬಾರಿ ಆಗಿದೆ, ಈ ಇತ್ತೀಚಿನ ದಿನಗಳಲ್ಲೇ ಆಗಿರೋದ್ರಿಂದ ಕೆಲವರು ಬಂದು ನಮಗೆ ಸ್ಪಷ್ಟವಾಗಿ ಹೇಳಿದ್ರು, ದಯವಿಟ್ಟು ಇವರುಗಳ ವಿರುದ್ಧ ನೀವು ಮೊಕದ್ದಮೆ ಹೂಡಿ, ಅವರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ. ಇವತ್ತಿಗೂ ನಿಮ್ಗೆ ಗೊತ್ತಿದೆ, ಯಾರಾದರೂ ಕೆಟ್ಟದಾಗ ಕಾಮೆಂಟ್ ಮಾಡಿ ನಾನೇನಾದರೂ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ನಾನು ಆ ಥರ ಹೇಳಿದಾಗ ನಾನು ಅದಕ್ಕೆ ಒಪ್ಪಲಿಲ್ಲ. ಇದ್ದಕ್ಕಿದ್ದ ಹಾಗೆ ಆ ಥರ ಮಾಡಬಾರ್ದು, ಒಂದ್ಸಲ ಎಚ್ಚರಿಕೆ ಆದರೂ ಕೊಡಬೇಕು. ಯಾಕಂದರೆ ಅವ್ರದ್ದೇ ಆದಂಥ ಒಂದು ವೈಯಕ್ತಿಕ ಜೀವನ ಇರುತ್ತೆ, ವೈಯಕ್ತಿಕ ಕುಟುಂಬ ಇರುತ್ತೆ, ಅವರನ್ನು ಪ್ರೀತಿಸೋರು ಜನ ಇರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಆದರೆ ಈಗ ನಾನು ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನು ಬಲವಂತ ಮಾಡಬೇಡಿ. ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದು ನಮಗಿಷ್ಟ ಇಲ್ಲ, ಆದರೆ ದಯವಿಟ್ಟು ಇದೇ ಮುಂದುವರಿಸ್ಕೊಂಡು ಹೋದರೆ ನಾವು ಕಂಪ್ಲೇಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಿಮಗೆ ತೊಂದರೆ ಆದರೆ ನಮಗಿಷ್ಟ ಇಲ್ಲ, ನಿಮಗೆ ಕಷ್ಟ ಆದರೆ ನಮಗಿಷ್ಟ ಇಲ್ಲ. ನಾವೆಲ್ಲರೂ ಜೊತೆಯಲ್ಲಿರೋಣ, ಒಂದಾಗಿರೋಣ, ಒಗ್ಗಟ್ಟಿಂದಿರೋಣ, ಪ್ರೀತಿಯಿಂದ ಇರೋಣ. ವಸುಧೈವ ಕುಟುಂಬಕಂ ಅಂತ ನಾನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀನಿ. ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ ಒಂದೇ ಕುಟುಂಬದವರು. ನಾವೆಲ್ಲರೂ ಇದ್ಕೊಂಡು, ಜೊತೆಲಿ ಎದ್ಕೊಂಡು ಈ ಸ್ಮಾರಕ ಏನಿದೆಯೋ, ಈ ಸ್ಮಾರಕ ಆಗೋ ಥರ ಇದ್ರೆ ನಾವೆಲ್ಲರೂ ಜೊತೆಲಿದ್ದೀವಿ. ಮೈಕ್ ಕೊಟ್ರೆ ಗಲಾಟೆ ಆಗ್ತದೆ. ಕೆಲವೊಬ್ರು ಪ್ರಶ್ನೆ ಕೇಳೋರಿದ್ರೆ ಅವ್ರು ಮಾತ್ರ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಗಲಾಟೆ ದಯವಿಟ್ಟು ಗೊಂದಲ ಮಾಡಬೇಡಿ. ನೋಡಿ, ನೀವು ಮಾತಾಡ್ಬೋದು ಅಭಿಮಾನಿಗಳು, ಅವ್ರು ಮಾತಾಡ್ಲಿ, ಖಂಡಿತ ನಿಮಗೂ ಅವಕಾಶ ಇದೆ ಮಾತಾಡೋಕೆ. ಇನ್ನೂ ಒಂದು ವಿಚಾರ ಹೇಳಬೇಕು. ದಯವಿಟ್ಟು ದಯವಿಟ್ಟು ಇನ್ನೊಂದು ವಿಚಾರ ನಾನು ಹೇಳಬೇಕು. ಸುಮ್ಮನೆ ರೀ. ಇನ್ನೊಂದು ವಿಚಾರ, ಒಂದೇ ಒಂದು ವಿಚಾರ ಹೇಳ್ಬೇಕು. ನಾನು ಒಂದೇ ಒಂದು ವಿಚಾರ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಅಲ್ಲೇ ಕೂತ್ಕೊಳ್ಳಿ. ಮುಗೀತು ನಂದು ಎರಡೇ. ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲಿ ಅಷ್ಟೊಂದು ಪ್ರಯತ್ನಗಳು ಆದ ಮೇಲೆ ಕೆಲವರಿಗೆ ಅದು ಗೊತ್ತಿಲ್ಲ. ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಮೊನ್ನೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಮಾಧ್ಯಮದ ಪ್ರತಿನಿಧಿಗಳು ಯುವಕರು, ಯುವತಿಯರು, ಹಾಗಾಗಿ ಅವರಿಗೆ ಎಲ್ಲ ಇತಿಹಾಸ ಗೊತ್ತಿರಲಿಲ್ಲ. ಹಾಗಾಗಿ ಕೆಲವು ವಿಷಯಗಳನ್ನು ನಾನು ಹೇಳಿದೆ. ಈಗ ತಾವು ಮತ್ತೆ ಸೇರಿದ್ದೀರಿ, ಹಾಗಾಗಿ ಕೆಲವು ವಿಚಾರಗಳನ್ನು ನಾನು ಹೇಳೋದನ್ನು ಬಿಟ್ಟಿದ್ದೆ, ಅದನ್ನು ಹೇಳ್ತೀನಿ. ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ಆಗೋದೇ ಇಲ್ಲ ಅಂತ ತಕ್ಷಣ
ಅಲ್ಲಿ ಸುಮಾರು ವರ್ಷಗಳ ಪ್ರಯತ್ನ ಆದಮೇಲೆ ಅದರ ಪಕ್ಕದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು, ಇಲ್ಲ ಆಗಲ್ಲಮ್ಮ, ಇಲ್ಲ ಆಗಲ್ಲ, ದಯವಿಟ್ಟು ಬೇರೆ ಕಡೆ ನೀವೆಲ್ಲಾದರೂ ಸ್ಮಾರಕ ಮಾಡ್ತಾರೆ ಇದ್ರೆ ನಾವು ಅದನ್ನು ಮಾಡೋದಕ್ಕೆ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರು. ಅದರ ಪಕ್ಕದಲ್ಲಿ ಒಂದು ಜಾಗ ಕೊಟ್ಟರು, ಅದು ಒಂದಿಷ್ಟು ತಿಂಗಳಿಗಾಯಿತು, ಅದು ಆಗಲಿಲ್ಲ. ಅದರ ಎದುರುಗಡೆ ಒಂದು ಜಾಗ ಆಯಿತು, ಅದು ಫಾರೆಸ್ಟ್ ಝೋನ್ಗೆ, ಅದು ಒಂದು ಬಫರ್ ಝೋನ್ ಬರುತ್ತೆ, ಅದಕ್ಕೊಂದು 2.5 ವರ್ಷ ಆಯಿತು. ಶಂಕುಸ್ಥಾಪನೆ ಆಗೋ ದಿನನೇ ಅದು ಒಂದು ಸ್ಟೇ ಆರ್ಡರ್ ಬಂತು. ಈ ಥರದ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಬೆಂಗಳೂರಲ್ಲೇ ನಾವು ಎದುರಿಸೋದು. ಇದನ್ನು ನಾನು ಕೇವಲ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಸಾಕಷ್ಟು ಬೇರೆ 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 ಜಾಗಗಳನ್ನು ತೋರಿಸಿದ್ರು. ಏನಪ್ಪ ಇಲ್ಲಿ ಬೆಂಗಳೂರಲ್ಲಿ ಜಾಗನೇ ಇಲ್ವಾ ಅನ್ನೋ ಥರದಲ್ಲಿ ಪರಿಸ್ಥಿತಿ ಬಂತು ನಮಗೆ. ಅದಾದಮೇಲೆ ಅಮ್ಮ ಹೇಳಿದ್ರು ಮೈಸೂರು. ಅದಕ್ಕೆ ನಾವು ಅಲ್ಲಿ ಮೈಸೂರಿಗೆ ಹೋಗಿತ್ತು. ಈಗ ನಾನು ಎಲ್ಲಾನು ಹೇಳಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನಮ್ಮ ಸಹಕಾರ ಇರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ನಾನಿದ್ದೀನಿ ನಿಮ್ಮ ಜೊತೆಲಿ, ನಾನು ಯಾವಾಗಲೂ ನಿಮ್ಮ ಜೊತೆಲಿ. ಈಗ ಯಾರ್ದಾದ್ರು ಪ್ರಶ್ನೆ ಇದ್ರೆ ಅದನ್ನ ಕೇಳಿ. ದಯಮಾಡಿ ಪ್ರತಿಯೊಬ್ರು ಮಾತಾಡ್ತಾ ಹೋದ್ರೆ ನಿಮ್ಗೆ ಯಾರು ಅರ್ಥ ಆಗ್ತದೆ ಮೇಲೆ ಒಬ್ಬೊಬ್ರು ಪ್ರಶ್ನೆಗಳು ಉತ್ತರ ಕೊಡೋ ಇಲ್ಲ. ಯಾಕಂದ್ರೆ ಎಷ್ಟೋ ಜನರು ಪ್ರಶ್ನೆ ಕೇಳುವಾಗ ಎಷ್ಟು ಅಂತ ಅವ್ರು ಹೇಳ್ಕೊಳ್ಲಿಕ್ಕಾಗತ್ತೆ. ಆ ಕೊನೆಯ ಮಾತುಗಳನ್ನ ಆಲಿಸಿ ದಯಮಾಡಿ. ಈ ಸಭೆಗೊಂದು ಗೌರವ ಕೊಡಿ ಅಂತ ಕೇಳ್ತಾ ಇದೀನಪ್ಪ ಎಲ್ರಿಗೂ. ಕುಟುಂಬ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇದೆ. ನಾನು ನಮ್ಮ ಕುಟುಂಬ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬ, ಅವರ ಅಭಿಮಾನಿಗಳ ಜೊತೆ ಯಾವಾಗಲೂ ಇರ್ತೀವಿ. ಸ್ಮಾರಕ ನಿರ್ಮಾಣ ಆಗೋದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ. ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿ. ಕ್ಷಮೆ ಇರಲಿ ಅನಾರ ಸರ್, ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ, ದಯವಿಟ್ಟು ನಿಮ್ಮನ್ನು ಉತ್ತರ ಬೇಕು ಅಭಿಮಾನಿಗಳಿಗೆ. ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ಅನಾರ ಸರ್ ಕ್ಷಮೆ ಇರಲಿ, ಅನಾರ ಸರ್ ಕ್ಷಮೆ ಇರಲಿ, ಎಲ್ಲರೂ ಶಾಂತಿಯಾಗಬೇಕು. ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ದಯವಿಟ್ಟು ಶಾಂತಿಯಾಗಿರಿ. ಎಲ್ಲ ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ, ಅನಿರುದ್ಧ ಸರ್ ಕಡೆಯಿಂದ ಉತ್ತರ ಬೇಕು. ದಯವಿಟ್ಟು ಬೀಳ್ಕೊಡುಗೆ, ಆದ್ರೆ ಈ ಸಭೆಗೆ ಅರ್ಥನೇ ಇರಲ್ಲ. ದಯವಿಟ್ಟು ಆರಕ್ಷಕರು ಅನಿರುದ್ಧ ಸರ್ಗೆ ಶಾಂತಿಯಾಗಿ ವರ್ತಿಸಿ. ದೂರ ಹೋಗಿ, ಸ್ವಲ್ಪ ದೂರ ಹೋಗಿ, ಸ್ವಲ್ಪ ಸರ್. ನೀವು ಬಂದಿರೋದು ಏನಕ್ಕೆ? ವಿಷಯನ ನೀವು ಪರಿಹಂತರ ಮಾಡ್ತಾ ಇದ್ದೀರಲ್ಲ ಎಲ್ಲರೂ. ಸ್ವಲ್ಪ ದೂರ ಇರಿ, ದೂರ ಕೊಡಿ. 2 ನಿಮಿಷ ಎಲ್ಲ ಶಾಂತವಾಗಿ. ಆಯ್ತಾ? ಸುಮ್ಮನೆ ಒಂದ್ ನಿಮಿಷ ಎಲ್ಲರೂ ಸೈಲೆಂಟ್ ಆಗಿ ಕೇಳ್ತೀರಾ? ಮಾತಾಡೋದು ದಯವಿಟ್ಟು. ಆ ಕಡೆ ಕಳಿಸಿ ಸರ್, ಆ ಕಡೆ. ಇವಾಗ ನಿಮ್ ಪರವಾಗಿ ನನ್ನೊಂದು ಪ್ರಶ್ನೆ ಇದೆ, ಅಭಿಮಾನಿಗಳ ಪರವಾಗಿ ಕೇಳ್ಬೋದಾ? ನಿಶ್ಶಬ್ದವಾಗಿರಿ, ಮಾತಾಡ್ಬೇಡಿ, ಸೈಲೆಂಟ್ ಆಗಿರಿ.
ಅಲ್ಲ ಸುಮ್ಮನೆ ಮಾತಾಡೋಣ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ನಮ್ಮವ್ರು ಹಿಂಗ್ ಮಾಡ್ತಾ ಇದ್ದೀರಾ, ಯಾರು ಬೇರೆಯವರಿಲ್ಲ ಇಲ್ಲಿ, ಶಾಂತಿಯಾಗಿದೆ. ಹಲೋ 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 ಸರ್, ಅಭಿಮಾನಿಗಳ ಕಡೆಯಿಂದ ಹಲೋ, ಎಲ್ರೂ ಸ್ವಲ್ಪ ಸಮಾಧಾನವಾಗಿರಿ, ಸ್ವಲ್ಪ ಸಮಾಧಾನವಾಗಿರಿ. ಕೆಲವು ಪ್ರಶ್ನೆಗಳಿದಾವಂತೆ, ನಾನು ಉತ್ತರಗಳನ್ನು ಕೊಡ್ತೀನಿ, ಆದ್ರೆ ನೀವುಗಳು ಮಾತಾಡ್ತಾ ಇದ್ರೆ ಅದಕ್ಕೆ ಆಸ್ಪದನೆ ಸಿಗಲ್ಲ. ದಯವಿಟ್ಟು ಸುಮ್ಮನೆ ಇರಿ, ನಾನು ಎಲ್ರಿಗೂ ಉತ್ತರ ಕೊಡ್ತೀನಿ, ದಯವಿಟ್ಟು ಮಾತಾಡಬೇಡಿ, ಸ್ವಲ್ಪ ಶಾಂತವಾಗಿರಿ, ಸಮಾಧಾನವಾಗಿರಿ. ರಜಾ ಯಾರಲ್ಲಿ ಹಿಂದೆ ಸ್ವಲ್ಪ ಸುಮ್ಮನೆ ಇರಿ, ಶಾಂತವಾಗಿರಿ. ದಯವಿಟ್ಟು ಎರಡು ಪ್ರಶ್ನೆ ಮಾತಾಡಿ. ಎಲ್ಲ ಅಭಿಮಾನಿಗಳಲ್ಲೂ ದಯವಿಟ್ಟು ಕೇಳ್ಕೊಳ್ತೀನಿ, ಎಲ್ಲ ಅಭಿಮಾನಿಗಳು ದಯವಿಟ್ಟು ಕೇಳ್ಕೊಳ್ತೀನಿ, ಎಲ್ಲ ಅಭಿಮಾನಿಗಳಲ್ಲೂ ದಯವಿಟ್ಟು ಕೇಳ್ಕೊಳ್ತೀನಿ. ಇದು ಬಹಳ ಮುಖ್ಯವಾದ ಮಹತ್ತರವಾದ ದಿನ, ಒಂದು ಧರ್ಮಕ್ಕೆ ನ್ಯಾಯಕ್ಕೆ ತೀರ್ಪು ಸಿಕ್ಕಂತ ದಿನ. ಸ್ವಲ್ಪ ಸಮಾಧಾನವಾಗಿರಿ, ಕೈ ಮುಗಿದು ಕೇಳ್ಕೊಳ್ತೀನಿ, ಸಮಾಧಾನವಾಗಿರಿ. ಈಗ ನಾನು ಅಣ್ಣನ ಕುಟುಂಬನ ಒಂದೇ ಒಂದು ಪ್ರಶ್ನೆ ಮಾಡ್ಬೇಕಂತಿದ್ದೀನಿ. ಸಮಸ್ತ ವಿಷ್ಣು ಅಭಿಮಾನಿಗಳ ಪರವಾಗಿ ಒಂದು ಪ್ರಶ್ನೆನ ಕೇಳೋಣ ಅಂತಿದೆ ಅಣ್ಣನ ಕುಟುಂಬದ ಹತ್ರ. ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ದಯವಿಟ್ಟು. ಸರ್ ಅದೇ ಸರ್, ನಮಸ್ಕಾರ. ನಾನು ನೀವು ಗೊತ್ತಿರಂಗೆ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘವನ್ನ 45 ವರ್ಷ ಕಟ್ಟಿ ಅವ್ರು ಸೇವೆ ಮಾಡಿದವನು. ಮೊನ್ನೆ ನಿಮ್ಗೆಲ್ಲ ಗೊತ್ತಿರಂಗೆ ಕರ್ನಾಟಕ ಕನ್ನಡ ಒಕ್ಕೂಟಗಳ ಸಂಘ 46 ಸಂಘ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದಾಗ ನಮ್ಮ ನಟರಾಜ್ರವರು, ಕ್ರಾಂತಿರಾಜ್ರವರು, ವೆಂಕಟೇಶ್ ಗೌಡರು, ಸುನೀತಾಬಾಯಿ, ಉಮಾದೇವಿ, ಈ ಥರ ಭಾಳಷ್ಟು ಜನ 4-5 ಸಾವಿರ ಜನ ದುಡಿದಿದ್ದೀವಿ. ನಾವು ಏನು ಹೇಳಿ ಶಪಥ ಮಾಡಿದ್ದೀವಿ ಅಂದರೆ, ಎಲ್ಲ ಮೀಡಿಯಾದಲ್ಲಿ ಏನು ನಡೀತಿದೆ ಅಂದರೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಜಾಗ ಪುಣ್ಯಭೂಮಿನ ಅಲ್ಲಿ ಇರೋದು 10 ಗುಂಟೆ ಆದ್ರೂ ಜಾಗ ಉಳಿಸ್ಕೊಡಿ, ಬೇಕಾದ್ರೆ ನಾನು 5 ಲಕ್ಷ ಕೊಡ್ತೀನಿ, ಅಲ್ಲಿಂದ ಎಲ್ಲಾದ್ರೂ 1 ಲಕ್ಷ ಕೊಟ್ಟು ಒಂದು ವೇಳೆ ನಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀವಿ ಅಂದ್ರೆ, ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳ ಸಂಘದ ಪರವಾಗಿ ನಮ್ಮ ಅಣ್ಣನ ಕುಟುಂಬದ ಹತ್ರ ನಾವು ಕೇಳ್ಕೊಳ್ತೀವಿ. ನಿಮ್ಮನ್ನು ಬಿಟ್ಟು ನಾವು ದೂರ ಹೋಗಲ್ಲ, ಆದ್ರೆ ನಮ್ಮ ಅಭಿಮಾನನೂ ನಾವು ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ. ಒಂದು ವೇಳೆ ನಮ್ಮ ಹೋರಾಟ ಮುಂದುವರೆದ್ರೆ ಇಲ್ಲಿ ನಮ್ಮ ಅಣ್ಣನಿಗೆ ಅದೇ ಜಾಗದಲ್ಲಿ ಪೂಜೆ ಮಾಡೋಂತ ಒಂದು ದೇವಸ್ಥಾನ ಕಟ್ಟಬೇಕಂತ ಎಲ್ಲಾ ಹೋರಾಟದ ಬಗ್ಗೆ ಮಾತಾಡೋಣ ಅನ್ಬಿಟ್ಟು ನಿಮ್ಮ ಸಮಸ್ಯೆ ಮಾಡ್ಕೊಂಡು ನಾನು ಈಗಾಗಲೇ ಹೇಳಿದ್ದೀನಿ, ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಬಾರಿ ಹೇಳಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳು ಕೂಡ ತೋರಿಸಿದ್ದೀನಿ ನಾನು. ಇದು ಒಂದು ಪೂಜಾ ಸ್ಥಳ, ಹಾಗಾಗಿ ಇದೊಂದು ಪುಣ್ಯ ಕ್ಷೇತ್ರ. ಇಲ್ಲಿ ಸ್ಮಾರಕ ಆಗೋದು ನಮ್ಗೆ ತುಂಬಾ ಸಂತೋಷ. ಇಲ್ಲಿ ತಮ್ಮಗಳ ಒಂದು ಪ್ರಯತ್ನದಿಂದ ಇಲ್ಲಿ ಆಯ್ತು, ಇದು ಆಗಬೇಕು, ಇಲ್ಲಿ ಆಯ್ತು ಅಂತಂದ್ರೆ ನಮ್ಗೆ ಬಹಳ ಸಂತೋಷ. ಸರ್ ಆಗೋ ದೃಷ್ಟಿಯಲ್ಲಿ ನಾವು ನೀವು ನಮ್ಮನ್ನ ಮುಂದಿನ ಹೋರಾಟದ ಬಗ್ಗೆ ಅಂತ ಕರೆಸ್ಬಿಟ್ಟು ಮಣಿ ಸರ್ ಒಂದ್ ನಿಮಿಷ ಸರ್ ನೀವು ನಮ್ಮನ್ನ ಇಲ್ಲೇ ಮುಂದಿನ ಹೋರಾಟದ ಬಗ್ಗೆ ಅಂತ ಕರೆಸ್ಬಿಟ್ಟು ನಿಮ್ಮನ್ನು ಡಿಪೆಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಸತ್ತೋಗ್ಬಿಡ್ತೇವೆ. ಅವ್ರು ಹೇಳಿದ್ದ ಇಲ್ಲಿ ದೇವಸ್ಥಾನ ಆಗ್ಲೇಬೇಕು, ಡಿಪೆಂಡ್ ಮಾಡ್ಕೊಂಬೇಡಿ ಸರ್, ಅಲ್ಲಿ ಏನಿಲ್ಲ ಅಂತ ಹೇಳ್ಬೇಡಿ. ಅದು ಅಪ್ಪನ ಜಾಗ. ಅದು ಅಭಿಮಾನಿಗಳೇ, ದಯವಿಟ್ಟು ವಿಷ್ಣು ಅಭಿಮಾನಿಗಳೇ ಅವಮಾನ ಮಾಡಬೇಡಿ, ಅಣ್ಣ ಮನೆ ಮುಂದೆ ಅವಮಾನ ಮಾಡಬೇಡಿ. ನಾವು ಶಾಂತವಾಗಿರ್ಬೇಕು, ಅಣ್ಣವರಿಗೆ ನಾವು ಗೌರವ ಕೊಡಬೇಕು. ಅನಿರುದ್ಧ ಸಾಹೇಬರು ಕೂಲಂಕುಷವಾಗಿ ಒಂದ್ ನಿಮಿಷ ಕ್ಯಾಮ್ರಾ ಮೈಕ್ ಕೊಡ್ರಿ, ಮೈಕ್ ಕೊಡ್ರಿ, ಕೊಡ್ರಿ ಮೈಕ್. ನಿಮಿಷ ಇರೋ
ದಯವಿಟ್ಟು ನಾವು ಹಗರ್ವ ತಗೊಂಡ್ರೆ ನೋಡಿದವ್ರು ನಗ್ತಾರೆ, ಬೇಡ ಗಲಾಟೆ ಮಾಡಬೇಡಿ. ದಯವಿಟ್ಟು ಒಂದ್ ನಿಮಿಷ ಅಣ್ಣವ್ರಿಗೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗೋಣ. ಅವ್ರು ಏನ್ ಹೇಳ್ತಾ ಇದ್ದಾರೆ ಎಲ್ಲ ಸತ್ಯ. ದಯವಿಟ್ಟು ಅವ್ರು ಸುಮ್ಮನೆ, ಅವ್ರು ನೋವಾಗಿದೆ. ಆದ್ರೆ ಮಣಿಯಣ್ಣ ಹೇಳ್ದಂಗೆ ನಾವೆಲ್ಲ ಸ್ವಂತ ದುಡ್ಡು ಹಾಕೋಣ. ಅದು ಇವರ ನೇತೃತ್ವದಲ್ಲಿ ಮಾಡೋಣ, ಬೇರೆ ಯಾರ ನೇತೃತ್ವದಲ್ಲಿ? ಅದು ನಮ್ಮ ಮನೆಯ ನೇತೃತ್ವದಲ್ಲೇ ಮಾಡಬೇಕು. ನಮ್ಮ ಮನೆಯ ನೇತೃತ್ವದಲ್ಲಿ ಭಾರತೀಯಮ್ಮ, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಗಂಡರ ಗಂಡ ಭಾರತಿ, ಗಂಡನ ಸಾಧು ಅವರ ನೇತೃತ್ವದಲ್ಲಿ ಮನೆ ಕುಟುಂಬದಿಂದ ಅವ್ರು ಏನೂ ತಪ್ಪು ಹೇಳಿಲ್ಲ, ಅವ್ರು ಯಾವ್ದು ತಪ್ಪು ಹೇಳಿಲ್ಲ, ಒಂದೇ ಒಂದು ತಪ್ಪಾಗೂ ಮಾತಾಡಿಲ್ಲ. ದಯವಿಟ್ಟು ನಾನು ಫಿಲಂ ಚೇಂಬರ್ ಅಲ್ಲಿ ಗಲಾಟೆ ಮಾಡಿದಾಗ ಇದೇ ಉದಾಹರಣೆ ಕೊಟ್ರು. ಫಿಲಂ ಚೇಂಬರ್ ಅಲ್ಲಿ ಗಲಾಟೆ ಮಾಡಲಿ, ಸರ್ಕಾರದ ಮುಂದೆ ಗಲಾಟೆ ಮಾಡಲಿಲ್ಲ. ನಮ್ಮ ಮನೆ ಮುಂದೆ ನಮ್ಮ ಅಣ್ಣನ ಕರ್ಕೊಂಡು ನಾವೆಲ್ಲ ಹೋಗೋಣ, ನ್ಯಾಯ ಕೇಳೋಣ, ಒಂದು ಇದು ಮಾಡ್ಲಿ, ನಾವೆಲ್ಲರೂ ದುಡ್ಡು ಹಾಕೋಣ, ದಯವಿಟ್ಟು ಪ್ರತಿಯೊಬ್ಬರು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು ಏನು ಹೋರಾಟ ಮಾಡ್ತೀನಿ ಅಂತ ಇದೀನಲ್ಲ, ಇದು 2001ರಲ್ಲಿ ಮಲ್ಲೇಶ್ವರಂ ಅಲ್ಲಿ, ಆಕ್ಚುಲಿ ನಾನು ಇರ್ತೀನಿ ಆ ಜಾಗದಲ್ಲಿ, ಅಣ್ಣನು ಬಂದಿರ್ತಾರೆ, ಭಾರತೀಯ ಅಮ್ಮರು ಬಂದಿರ್ತಾರೆ, ಅವ್ರ ಕುಟುಂಬನೂ ಇರುತ್ತೆ, ಅಕ್ಕವರು ಬಂದಿರ್ತಾರೆ. ಅಲ್ಲಿ ಪ್ರೆಸ್ ಮೀಟ್ ಕರೀತಾರೆ, ದಯವಿಟ್ಟು ಇದಾಗ್ಲೇಬೇಕು ಅಂತಂದಾಗ ಯಶ್ ಅವರು ಬರ್ತಾರೆ. ಅವತ್ತು ಇದೇ ಯಶ್ ಅವರು ಬಂದು ನಿಂತ್ಕೊಂಡಿರ್ತಾರೆ. ಆದ್ರೆ ಇವತ್ತೆಲ್ಲ ಒಂದ್ ಕಡೆ ಈ ವಿಚಾರವಾಗಿ ಯಾರು ಧ್ವನಿ ಎತ್ತಲ್ಲ, ಯಾವ ನಾಯಕ ನಟನು. ದಯವಿಟ್ಟು ಕುಟುಂಬ, ನಮ್ಮ ಅಭಿಮಾನ ಸಾಕು. ಎಷ್ಟು ಬಗ್ಗೆ ಯಾರು ಅವನು ಕಿತ್ಕೊಂಡ್ರೆ ಅರ್ಜುನ್ ಕಿತ್ಕೊಂಡ್ರೆ ಅಲ್ಲಿ ನಮ್ಮೆಲ್ಲ ಒಂದೈದು ನಿಮಿಷ ಕೈ ಮುಗಿದು ಗೊತ್ತೇನೆ ಎಲ್ಲರ ಹತ್ರ ಸುಮ್ಮನೆ ಮುಖ್ಯವಾಗಿ ಮಾತುಕತೆ ಮಾಡ್ತಾರೆ. ಕೈ ಮುಗಿದು ಅನಿರುದ್ಧ ಸರ್ ದಯವಿಟ್ಟು ಅನಿರುದ್ಧ ಸರ್, ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಇದು ಒಂದು ನಿಮಿಷ ಇವಾಗ ದಯವಿಟ್ಟು ಕೇಳ್ತೀನಿ, ಕೇಳ್ಕೊಳ್ಳಿ ಎಲ್ರು. ಇದುವರೆಗೆ ಕುಟುಂಬದಿಂದ ಅಂತ ತಗೊಂಡಿರುವಂತ ನಿರ್ಧಾರಗಳಾಗ್ಲಿ, ನಮಗೆ ನೀವು ತಗೊಂಡಿರೋ ನಿರ್ಧಾರ ಸರಿಯಿಲ್ಲ ಅಂತ ಹೇಳಲ್ಲ. ಆದ್ರೆ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ, ನಮ್ಮ ನಿರ್ಧಾರಗಳು ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ಅದು ಯಾಕೆ ಏನು ಅಂತ ಹೇಳ್ತೀನಿ. ದಯವಿಟ್ಟು ಮೊದಲನೇದಾಗಿ ನೀವು ನಮ್ಮನ್ನ ಬೇಜಾರು ಮಾಡ್ಕೊಂಡಿರ್ತಾರೆ, ಎಲ್ಲ ಕುಟುಂಬ ನಮ್ ಜೊತೆ ಅಂತ ಮೊದಲನೇ ಧ್ವನಿ ಎತ್ತವನೇ ನಾನು ನಿಮ್ ಮುಖಾಂತರ ಇಲ್ಲೇ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನೀವು 7 ವರ್ಷ ಸತತವಾಗಿ ಚಪ್ಪಲಿ ಸವಸಿ ಸರ್ಕಾರಿ ಕಚೇರಿಗಳನ್ನ ಅಲ್ದಿದ್ದು ನಮಗೂ ಗೊತ್ತು ಸರ್. ನಾನು ನಿಮ್ ಜೊತೆ ಇದ್ದೀನಿ. ನೀವು ನನ್ನ ಇವತ್ತು ಗುರ್ತಿಡದೇ ಇರ್ಬೋದು. ಆಪ್ತರಕ್ಷಕ ಸಿನಿಮಾಗೆ ಇದೇ ಲಕ್ಷ್ಮೀ ತೇಳ್ರಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸ್ವಿಚ್ ಆನ್ ಪ್ರೊಜೆಕ್ಟರ್ ಮಾಡಿದವ್ರು ನಾವು. ನಿಮ್ಮನ್ನ ಮೊದಲನೇದಾಗಿ ಸಾರ್ವಜನಿಕವಾಗಿ ನಿಮ್ಮ ಬರ್ತಡೇ ಮಾಡಿದವ್ರು ನಾವು. ಮನೆ ಹತ್ರ ಬಂದು ಅನಾಥಾಶ್ರಮ ಕರ್ಕೊಂಡೋಗಿ ಅವತ್ತಿಂದ ನಿಮ್ ಜೊತೆಗಿರೋರು ನಾವು. ಇವತ್ತು ಏನು ದೊಡ್ಡ ಹೊಸದಾಗಿ ಬಂದಿಲ್ಲ. ಆದ್ರೆ 7 ವರ್ಷಗಳ ಕಾಲ ನೀವು ನೆಂದು ಹಲ್ದು ಆಗ್ಲಿಲ್ಲ ಅಂತ ಕಾರಣಕ್ಕೆ ನೀವು ಹೋಗುವಾಗ ಯಾರ ಅಭಿಮಾನಿನೂ ಕೇಳಲಿಲ್ಲ ಸರ್. ಏಕಾಏಕಿ ನಿರ್ಧಾರ ತಗೊಂಡು ಒಂದ್ ನಿಮಿಷ ಹೇಳ್ತೀನಿ ನಿಜ. ಇವತ್ತು ಕರೆದಂತ ಮಾತಾಡುವ ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ.
ಅನಿಲ್ ಸರ್ ಮಾತಾಡಕ್ ಬಿಡ್ತೀರ ಇಲ್ಲ ನೀವು? ಪ್ರಶ್ನೆಗಳನ್ನ ನಿಮ್ ಪರವಾಗಿ ಕೇಳ್ತೀನಿ, ಅವ್ರು ಉತ್ತರ ಕೊಡ್ತಾರೆ. ಈ ಪ್ರಶ್ನೆಗೆ ನೀವು ಈ ತರ ಮಾತಾಡ್ತಾ ಇದ್ರೆ ನಾನು ನಿಂತು ಪ್ರಯೋಜನ ಇಲ್ಲ. ನೀವು ದಯವಿಟ್ಟು ಸ್ವಲ್ಪ ಶಾಂತವಾಗಿದ್ರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ಸ್ವಲ್ಪ ಶಾಂತವಾಗಿರಿ. ನಾನು ಒಳಗಡೆ ಶಾಂತವಾಗಿರಿ, ಶಾಂತವಾಗಿರಿ, ದಯವಿಟ್ಟು ಮಾತಾಡಬೇಡಿ. ನೀವೆಲ್ಲ ಸ್ವಲ್ಪ ಶಾಂತವಾಗಿ ಬರ್ತೀನಿ. ನೀವೆಲ್ಲ ಸ್ವಲ್ಪ ಶಾಂತವಾದ್ಮೇಲೆ ಬರ್ತೀನಿ. ಮಾತಾಡೋಕೆ ಬಿಡ್ತಾ ಇಲ್ಲ ನೀವು. ಮತ್ತೆ ಸುಮ್ಮನೆ ಇರಿ, ಸುಮ್ಮನೆ ಇರಿ. ಎಲ್ಲ ಶಾಂತವಾಗಿರಿ, ಎಲ್ಲ ಶಾಂತವಾಗಿರಿ. ಪೊಲೀಸರಿದ್ದಾರೆ, ದಯವಿಟ್ಟು ಅವ್ರಿಗೆ ಬಲವಂತ ಮಾಡಬೇಡಿ, ದಯವಿಟ್ಟು ಬಲವಂತ ಮಾಡಬೇಡಿ. ವಿಷ್ಣುವಣ್ಣನ ನಿಮ್ಮ ಕಷ್ಟ ಅಂದ್ರೆ ನಮ್ಮ ಕಷ್ಟ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ 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 ಶರಣ ಬಂದಿದ್ದಾರೆ, ಒಂದು ನಿಮಿಷ ಮಾತಾಡಕ್ಕೆ. ವಿಷ್ಣುವರ್ಧನ್ ಅಣ್ಣನಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತ್ಯಾಗವನ್ನು ಮಾಡಿದ ವ್ಯಕ್ತಿ. ನಮಸ್ಕಾರ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ. ಇವಾಗ ಅಣಿ ಸರ್ ಏನ್ ಮಾತಾಡ್ತಾರೆ ಅಂತ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಅಣಿ ಸಾರು ಫಸ್ಟಿಂದ ಲಾಸ್ಟ್ ತನಕ ಇವೆಲ್ಲ ಮಾತು ಕರೆಕ್ಟ್ ಆಗಿ ಒಂದೊಂದು ಪೂರ್ತಿ ನೋಡಿ, ಒಂದೊಂದು ಕ್ಲೀನಾಗಿ ಬಿಡಿಸಿ ಅರ್ಥ ಆಯ್ತಾ? ಇದೇ ಎರಡು ಕೇಳಿಸ್ಕೊಳ್ಳಿ. ಹಲೋ, ಒಂದು ನಿಮಿಷ. ಕೇಸ್ಗಳಲ್ಲಿ ವಾದ ವಿವಾದ ಮಾಡಿ ಬರ್ಕೊಳ್ಳೋದಿಲ್ಲ. ಒಂದು ನಿಮಿಷ, ಇಲ್ಲಿ ಒಂದೇ ತೆಗೆಯಬೇಕಾಗಿರೋದು ಎಲ್ಲ ಅಭಿಮಾನಿಗಳು ಅದು ಏನ್ ಜಾಗ ಕೊಡ್ಕೋಬೇಕು, ಆ ಜಾಗ ಪಡ್ಕೊಳ್ಳೋಕೆ ಅಧಿಕಾರಿಗಳು ದುಡ್ಡಾಗಿ ಪಡ್ಕೊಳ್ಳೋದಿಲ್ಲ. ಅದು ಬಿಟ್ಬಿಟ್ಟು ವಾದ ವಿವಾದ ಹಲೋ 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 ಹಲೋ, ನೋಡ್ರಿ ನೋಡ್ರಿ, ಕುಟುಂಬದ ಜೊತೆ ಕುಟುಂಬದ ಜೊತೆ
ಅದೇ ಪ್ರತಿದಿನ 70
ನಾನು ಎಲ್ಲ ವಿಷಯಗಳನ್ನ ಈಗಾಗಲೇ ಎಲ್ಲ ವಿಷಯಗಳನ್ನ ಹೇಳಿದ್ದೀನಿ. ಈಗ ಏನಾದ್ರೂ ಪ್ರಶ್ನೆ ಇದೆಯಾ? ನಾನು ಹೇಳದ್ನಲ್ಲ, ನಾನು ನಮ್ಮ ಕುಟುಂಬ ನಿಮ್ಮ ಜೊತೆಲೇ ಇರ್ತೀವಿ. ಆ ದೃಷ್ಟಿಯಲ್ಲಿ ನಾವು ಸಹಕರಿಸ್ತೀವಿ, ನಿಮ್ಮ ಜೊತೆಲೇ ಇರ್ತೀವಿ. ಆದ್ರೆ ಸರ್ಕಾರಕ್ಕೆ ನಾವು ಹೋಗಿ ಕೇಳೋಕ್ಕಾಗಲ್ಲ. ಅದನ್ನು ಹೇಳಿದೆ ನಾನು ಕಾರಣ. ಕಾನೂನಾತ್ಮಕವಾಗಿ ಆಗ್ಬೇಕು. ಈಗ ಬಾಲಂಗಾರ ಕುಟುಂಬದ ಜಾಗ ಅದು. ಈ ಸರ್ಕಾರಕ್ಕೆ ತಿರ್ಗಾ ಹೋಗಿ ಕೇಳಿದ್ರೆ ಬಹುಶಃ ಆಗತ್ತೋ ಆಗಲ್ಲ ನನಗೆ ಗೊತ್ತಿಲ್ಲ. ಈಗಿನ ಒಂದ್ ನಿಮಿಷ ನನ್ನ ಮಾತು ಮುಗಿಸ್ತೀನಿ ನಾನು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಅದು ಸರ್ಕಾರ ಅದು ಏನಾದ್ರೂ ಆ ಒತ್ತಡದಿಂದ ಏನಾದ್ರೂ ಬಾಲನವ್ರ ಕುಟುಂಬದವರಿಗೆ ಅಥವಾ ಅದನ್ನ ಜಾಗನ ವಶಪಡಿಸ್ಕೊಂಡು ಮಾಡಿದ್ರೆ ಆದ್ರೆ ಆಗಬಹುದು. ಇಲ್ಲ ಅಂತಂದ್ರೆ ನೀವು ಬಾಲಣ್ಣವ್ರ ಕುಟುಂಬದವ್ರನ್ನ ಕೇಳ್ಕೋಬೇಕು. ಅವ್ರೇನಾದ್ರೂ ಒಪ್ಕೊಂಡು ಒಂದು 10 ಗುಂಟೆನೋ ಅಥವಾ ಎಷ್ಟೋ ಜಾಗ, ನಮಗೆ 10 ಗುಂಟೆ ಇದ್ರು ಸಾಕು. ಈಗ ಅಷ್ಟು ಅವರು ಕೊಡೋಕ್ ರೆಡಿ ಇದ್ರೆ ನಮಗ್ ತುಂಬಾ ಸಂತೋಷ. ಅವ್ರನ್ನ ಹೋಗಿ ಕೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ. ಇದೇ ಮಾತು ಇದೇ ಮಾತು ನಾನು ಮೊದಲ ವಿಡಿಯೋ ತೋರ್ಸಕ್ಕಲ್ಲ ನಿಮ್ಗೆ. 2015-16 ಇರಬಹುದು ಅಂತ ಹೇಳಿದ್ನಲ್ಲ, 9-8 ವರ್ಷದ ಹಿಂದೆ. ಅದರಲ್ಲೂ ಇದನ್ನೇ ಹೇಳಿದ್ದೀನಿ. ಇನ್ನೊಂದ್ಸರಿ ಪೂರ್ತಿ ಕೇಳಿ. ನಾನು ಪೂರ್ತಿ ಕೇಳಿಸ್ಲಿಲ್ಲ ನಿಮ್ಗೆ, ಅದನ್ನ ಕೇಳಿ. ಅದು ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು ಸರ್. ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು ಸರ್. ಸರಿ ರಾಜ, ಸರಿ ರಾಜ, ಸರಿ ರಾಜ, ಸರಿ. ಒಂದು ನಿಮಿಷ ನೀವು ಕೇಳ್ಕೊಳ್ಳಿ, ಅದೆಲ್ಲ ಹೇಳ್ಬೇಡಿ. ಹೇಳ್ತಾ ಇದ್ದೀರಲ್ಲ, ಆದ್ರೆ ಆ ಜಾಗದಲ್ಲಿ ಅಂತ್ಯ ಸಂಸ್ಕಾರ ನಡೆದಿರೋದ್ರಿಂದ ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ. ಜೊತೆಗೆ
ಜೊತೆಗೆ ಇಷ್ಟು ವರ್ಷಗಳಿಂದ ಅಲ್ಲಿ ಅಭಿಮಾನಿಗಳು ಸತತವಾಗಿ ನಿರಂತರವಾಗಿ ಹೋಗ್ತಾ ಇದ್ದಾರೆ, ಪೂಜೆ ಸಲ್ಲಿಸ್ತಾ ಇದ್ದಾರೆ, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಅದರದೇ ಆದಂತಹ ಒಂದು ಆದ್ಯತೆ ಇದೆ. ಇದನ್ನ ನಾವು ಇವತ್ತೇ ಹೇಳ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ ಇದನ್ನು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ. ನೀವು ಹಳೆ ವಿಡಿಯೋಗಳನ್ನ ತೆಗೆದುಬಿಟ್ಟು ನೋಡಿ. ಇವತ್ತು ನಾವು ನಿಮ್ಮ ಜೊತೆನೇ ಇದ್ದೀವಿ, ನಾವು ನಿಮ್ಮ ಜೊತೆನೇ ಇದ್ದೀವಿ. ಏನೇ ಆದ್ರೂ ನಾವು